ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡ ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗಂಡ ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಇವತ್ತಿನಿಂದ ವಿಶೇಷವಾದ ಕಾರ್ಯಕ್ರಮ ಶುರು ಆಗ್ತದೆ. ಕ್ರಿಸ್ಮಸ್ ಹಬ್ಬದ ವಿಶೇಷವಾದ ಕಾರ್ಯಕ್ರಮ, ವೈವಿಧ್ಯಮಯ ಕೇಕ್ ಅನ್ನ ತಯಾರು ಮಾಡಿಸುವಂತ ಕಾರ್ಯಕ್ರಮ. ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಸುಚಿತ್ರಾ ಅವ್ರು. ಬಂದು ಅದ್ಭುತವಾಗಿರುವಂತ ಕೇಕ್ ಅನ್ನ ಮನೆಯಲ್ಲಿ ಯಾವ ರೀತಿ ಮಾಡ್ಕೋಬಹುದು, ಆರ್ಡಿನರಿ ಕುಕ್ಕರ್ ನ ಯೂಸ್ ಮಾಡಿ ಕೇಕ್ ನ ಮಾಡ್ಕೊಳ್ಳೋಕೆ ಸಾಧ್ಯನಾ? ಖಂಡಿತವಾಗ್ಲೂ ಸಾಧ್ಯ. ಕಳೆದ ಬಾರಿ ಕ್ರಿಸ್ಮಸ್ ಅಲ್ಲೂ ವೈವಿಧ್ಯಮಯ ಕೇಕ್ ಅನ್ನ ತೋರಿಸ್ಕೊಟ್ಟಿದ್ವಿ. ಇನ್ನೂ ಎಷ್ಟೊಂದು ಕೇಕ್ಗಳು ಪೆಂಡಿಂಗ್ ಇತ್ತು, ಅದೆಲ್ಲ ಈ ವರ್ಷ ತೋರಿಸ್ಕೊಡ್ತಾ ಇದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಒನ್ ಅಂಡ್ ಒನ್ಲಿ ಸುಚಿತ್ರಾ ಅವರು. ಬಂದು ಅದ್ಭುತವಾಗಿರುವಂತಹ ಕೇಕ್ ಅನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಸುಚಿತ್ರಾ ಅವರೇ ನಮಸ್ಕಾರ, ಬನ್ನಿ ಮೇಡಮ್. ಕ್ರಿಸ್ಮಸ್ ಹಬ್ಬಕ್ಕೆ ರೆಡಿ ಆಗಿ ಡೈರೆಕ್ಟ್ ಆಗಿ ಹಿಂಗೆ ಬಂದಂಗಿದೆ ಸುಚಿತ್ರಾ ಅವರೇ. ಇವತ್ತು ಹ್ಯಾಪಿ ಕ್ರಿಸ್ಮಸ್ ಹೇಳ್ಬೇಡ ಅನ್ಕೊಂಡೆ, ಅದು ಇನ್ನ 3 ದಿನ ಇದೆಯಲ್ಲ. ಓಕೆ, ನಮ್ಗೆ ಇವತ್ತಿಂದಾನೆ ಕ್ರಿಸ್ಮಸ್ ಶುರು ಆಗೋಯ್ತು. ಯಾಕೆ ಅಂದ್ರೆ ನಾವೆಲ್ಲ ಕೇಕ್ ಮಾಡಕ್ ಶುರು ಮಾಡ್ಬಿಟ್ಟಿದೀವಿ. ಸುಚಿತ್ರಾ ಅವ್ರು ಬಂದಿದ್ದಾರೆ, ಫುಲ್ ಅಂಡ್ ಫುಲ್ ಕ್ರಿಸ್ಮಸ್ ರೆಡಿ ಆಗಿ ಬಂದ್ಬಿಟ್ಟಿದ್ದಾರೆ. ಓಕೆ ಸುಚಿತ್ರಾ, ಇವತ್ತಿಂದ ಕೇಕ್ ತೋರಿಸ್ಲೇಬೇಕು. ಹೌದು, ಫಸ್ಟ್ ಯಾವ ಕೇಕ್ ತೋರಿಸ್ತಾ ಇದೀರಾ ಇವತ್ತು? ಅದಕ್ಕೆ ಡಿಫ್ರೆಂಟ್ ಆಗಿರೋದು, ಎಲ್ಲರೂ ಇಷ್ಟಪಡಂತ ಕೇಕ್, ಫೇಮಸ್ ಕೇಕ್, ಬ್ಲಾಕ್ ಫಾರೆಸ್ಟ್ ಕೇಕ್. ಅಯ್ಯೋ, ಬ್ಲಾಕ್ ಫಾರೆಸ್ಟ್ ಕೇಕ್ ಕುಕ್ಕರ್ ಅಲ್ಲಿ ಮಾಡ್ಬೋದಾ? ಕುಕ್ಕರ್ ಅಲ್ಲಿ ಆರಾಮಾಗಿ ಮಾಡ್ಬೋದು. ಹಂಗಂತೀರಾ? ನಿಜಾನ ಇದು? ಮಾಡೋದು, ಮಾಡಿ ತೋರಿಸ್ತೀನಿ. ಓಕೆ ರೇ, ತಗೊಳ್ರಿ ಪೆನ್ ಪುಸ್ತಕ ಬರ್ಕೊಳ್ರಿ. ನೀನ ಬರ್ಕೊಂಡು ಮನೇಲೆ ಮಾಡ್ಕೋಬಹುದು ಬ್ಲಾಕ್ ಫಾರೆಸ್ಟ್ ಕೇಕ್ ನ. ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳಿಗೆ ದೊಡ್ಡವರಿಂದ ಎಲ್ಲರಿಗೂ ಇಷ್ಟ ಆಗುವಂತ ಕೇಕ್ ಅದು. ಓಕೆ, ಅದು ಮಾಡಕ್ಕೆ ಏನೇನ್ ತಂದಿದ್ದೀರಾ ಸುಚಿತ್ರಾ? ಬ್ಲಾಕ್ ಫಾರೆಸ್ಟ್ ಕೇಕ್ ಬೇಕಾಗುವ ಸಾಮಗ್ರಿಗಳು: ಕೋಕೋ ಪುಡಿ, ಚಾಕ್ಲೇಟ್ ಶೇವಿಂಗ್ಸ್, ಮೊಟ್ಟೆ, ಸಕ್ಕರೆ, ಬೇಕಿಂಗ್ ಸೋಡಾ, ವಿಪ್ಪಿಂಗ್ ಪೌಡರ್, ಹಾಲು, ಚೆರ್ರಿ, ಮೈದಾ ಹಿಟ್ಟು, ಅಡುಗೆ ಸೋಡಾ, ಐಸಿಂಗ್ ಶುಗರ್, ಚೆರ್ರಿ ಸಿರಪ್, ಬೆಣ್ಣೆ, ಉಪ್ಪು, ಎಣ್ಣೆ. ಓಕೆ ಓಕೆ, ಫಸ್ಟ್ ಈಗ 3 ಮೊಟ್ಟೆಗಳನ್ನ ಚೆನ್ನಾಗಿ ಬೀಟ್ ಮಾಡ್ತೀವಿ. ಮಾಡ್ಕೊಳ್ಳಿ. 3 ಮೊಟ್ಟೆಯನ್ನು ಒಡೆದು ಹಾಕಿಕೊಳ್ಳಿ. ಹೌದು, ಅಂತೂ ಕ್ರಿಸ್ಮಸ್ ಹಬ್ಬ ಜೋರಾಗಿರ್ತೀವಿ ಸರ್. ಯಾಕಂದ್ರೆ ನಾವು ತೋರಿಸುವಂತ ಕೇಕ್ ನ ನೀವು ಮನೆಯಲ್ಲಿ ಮಾಡ್ಕೋಬಹುದು. ರುಚಿಯಾಗಿ ಕೇಕ್ ನ ನೀವೇ ಮಾಡ್ಕೋಬಹುದು. ಯಾಕಂದ್ರೆ ನಾವು ತೋರಿಸುವಂತ ಇಂಗ್ರೀಡಿಯೆಂಟ್ಸ್ ಒಳ್ಳೆ ಕಾಸ್ಟ್ಲಿ ಐಟಮ್ ಆದ್ರೂ ಕೂಡ ಮನೇಲೆ ಸಿಗುವಂತ, ಮನೆ ಪ್ರಾವಿಷನ್ ಸ್ಟೋರ್ ಹತ್ರ ಸಿಗುವಂತ ಐಟಮ್ಗಳೇ ಜಾಸ್ತಿ ಇದೆ. ಯಾಕಂದ್ರೆ ಇಷ್ಟೊಂದು ಐಟಮ್ಗಳನ್ನ ಹಾಕಿ ಒಂದ್ಸರಿ ಕೇಕ್ ಮಾಡ್ಕೊಂಡು ತಿಂದು ನೋಡಿ ಇರುತ್ತೆ ಕೇಕು ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಹೊಟ್ಟೆ ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀರಾ? ಎಗ್ನ ಚೆನ್ನಾಗಿ ಬೀಟ್ ಮಾಡ್ಕೊಂತೀನಿ. ಓಕೆ, ಇಷ್ಟು ಬೀಟ್ ಮಾಡಾದ್ಮೇಲೆ ಸಕ್ಕರೆನಾ? 1 ಕಪ್ ಪುಡಿ ಸಕ್ಕರೆ. 3 ಮೊಟ್ಟೆಯ ನಂತರ 1 ಕಪ್ಪು ಸಕ್ಕರೆಯ ಪುಡಿಯನ್ನು ಹಾಕಿ ಏನ್ ಮಾಡೋದು ಮೇಡಮ್? ಇದು ಬೀಟ್ ಮಾಡ್ತಾ ಇದೀನಿ. ಬೀಟ್ ಅನ್ನು ಮಾಡಿ ಈ ಕುಕ್ಕರ್ ಇಟ್ಬಿಡ್ಲಾ? ಕುಕ್ಕರ್ ಪ್ರೀ ಹೀಟ್ ಮಾಡ್ಕೊಂಡು ಹೇಳ್ಬೇಕಲ್ವಾ ನೀವು? ಸುಮ್ಮನೆ ಇದ್ರಾ? ಅವನ್ ಇಲ್ದಿರಾ ಆರಾಮಾಗಿ ಮನೆಯಲ್ಲೇ ಮಾಡಬಹುದು. ಅದಕ್ಕೆ ನಿಮ್ಮನ್ನ ಕರ್ಸಿರೋ ಸುಚಿತ್ರಾ ಅವ್ರೆ. ಅವನ್ ಇದ್ರೆ ಹಿಂಗು ತೆಂಗು ಕೊಟ್ರೆ ಮಂಗಾನು ಅಡ್ಗೆ ಮಾಡುತ್ತೆ. ಅದಕ್ಕೆ ಯಾಕೆ ನಿಮ್ಮನ್ನ ಕರ್ಸಿದೀವಿ ಅಂದ್ರೆ ಅವೆಲ್ಲ ಮಾಡಿ ತೋರಿಸ್ತೀರಾ ಅಂತ. ಏನ್ರಿ ಸುಚಿತ್ರಾ ಅವ್ರೆ, ಸಕ್ಕರೆನಾ ಇದು? ಇಲ್ಲ, ಪುಡಿ ಉಪ್ಪು. ಪುಡಿ ಉಪ್ಪ? ಯಾಕೆ? ಕೇಕ್ ಸೀದೋಗ್ಬಾರ್ದು ನಮ್ಗೆ, ಅದರಿಂದ 1 ಲೇಯರ್ ನಾವು ಪುಡಿ ಉಪ್ಪನ್ನ ಹಾಕ್ತಿವಿ. ಪುಡಿ ಉಪ್ಪನ್ನ ಹಾಕಿದೀನಿ. ಅದ್ರ ಮೇಲೆ ಕುಕ್ಕರ್ದು ಏನ್ ಪ್ಲೇಟ್ ಬರುತ್ತೆ ನಮ್ಗೆ, ಅದಿಲ್ಲ ಅಂದ್ರೆ ಸಹ ಯಾವ್ದಾರ ಒಂದು ಸ್ಟ್ಯಾಂಡ್ ತರ ಹಾಕೋಬಹುದು. ಪುಡಿ ಉಪ್ಪಿದು ಹಾಕುವಂತ ಉಪ್ಪು, ಪುಡಿ ಉಪ್ಪನ್ನ ಹಾಕಿ ಕುಕ್ಕರ್ ಒಳಗಡೆ ಇದನ್ನ ಇಟ್ಟಿದ್ದಾರೆ. ಪ್ಲೇಟ್ ನ ಹಾಕಿದೀನಿ. ಇವಾಗ 5 ನಿಮಿಷ ಹೈ ಫ್ಲೇಮ್ ಅಲ್ಲಿ ಅವನ್ನ ಹೇಗ್ ಪ್ರೀ ಹೀಟ್ ಮಾಡ್ಕೋತೀವಿ, ಕುಕ್ಕರ್ ನ ಪ್ರೀ ಹೀಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಮಾಡ್ಕೊಳ್ಳೋಣ ಮೇಡಮ್. ಮೀಡಿಯಂ ಅಥವಾ ಹೈ ಫ್ಲೇಮ್ ಅಲ್ಲಿ 5 ಮಿನಿಟ್ಸ್ ಹಾಗೆ ಸುಮ್ಮನೆ ಮುಚ್ಚಿಬಿಡಂಗೆ. ಇಲ್ಲಿ ಮೊಟ್ಟೆ ಮತ್ತು ಸಕ್ಕರೆನ ಬೀಟ್ ಮಾಡ್ಕೊಂಡಿದ್ದೀನಿ. ಓಕೆ ಮೇಡಮ್, ನೆಕ್ಸ್ಟ್ ಇವಾಗ ಡ್ರೈ ಇಂಗ್ರೀಡಿಯೆಂಟ್ಸ್ ನ ಮಿಕ್ಸ್ ಮಾಡ್ಕೊಳ್ಳಿ ಮೇಡಮ್. ಕೊಡಿ. ಇಲ್ಲಿ 1.5 ಕಪ್ ಮೈದಾ ಇದೆ. ಹಾಕಿ. ಜರಡಿ ಬೇಕಾ? ಗಂಟೆಗಳು ಇರಬಾರ್ದು. ಗಂಟೆಗಳು ಇಲ್ದಿರೋ ಹತ್ರ ಜರಡಿ ಇಟ್ಕೋಬೇಕು. ಹೌದು. ಓಕೆ, 1.5 ಕಪ್ ಮೈದಾಕ್ಕೆ 1 ಕಪ್ ಸಕ್ಕರೆ, 3 ಮೊಟ್ಟೆ. ಏನಿದು? ಕೋಕೋ ಪೌಡರ್ ಇದು. ಅದನ್ನು ಜರಡಿ ಹಿಡಿತೀರಾ? ಇಟ್ಕೊಳ್ಳಿ. 3/4 ಕಪ್. ಓಕೆ. ಜರಡಿ ಹಿಡ್ಕೊಳ್ಳೋ ಉದ್ದೇಶ ಏನಂದ್ರೆ ಗಂಟುಗಳು ಇರಬಾರ್ದು. ಗಂಟು ಬಂದ್ರೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ. ಓಕೆ. ಯಾಕಂದ್ರೆ ನಾವು ಕೇಕ್ ತಿನ್ನೋವಾಗ ಲಂಪ್ಸ್ ಇರಬಾರ್ದು ಒಳಗಡೆ. ಓಕೆ. ಬೇಕಿಂಗ್ ಪೌಡರ್ ಇದು ಎಷ್ಟು? 1 ಟೀ ಸ್ಪೂನ್ ಹಾಕಿ ಮೇಡಮ್. 1 ಟೀ ಸ್ಪೂನ್ ಬೇಕಿಂಗ್ ಪೌಡರ್. ಓಕೆ. ಬೇಕಿಂಗ್ ಸೋಡಾ ಇದು 1 ಟೀ ಸ್ಪೂನ್. ಓಕೆ. ಬೇಕಿಂಗ್ ಪೌಡರ್ 1 ಟೀ ಸ್ಪೂನ್, ಬೇಕಿಂಗ್ ಸೋಡಾ 1 ಸ್ಪೂನ್. 1 ಟೀ ಸ್ಪೂನ್, ಎರಡು ಸಮ ಹಾಕ್ಬಿಡಿ ಮೇಡಮ್. ಇಲ್ಲಿ ಹಾಕ್ಬಿಡಿ. ನೋಡಿ, ಆ ಗಂಟೆಗಳೆಲ್ಲ ಕಾಣ್ತಾ ಇದೆ. ಓಕೆ ಓಕೆ ಓಕೆ. ಈಗ ಇದು ವೆಟ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತೀವಿ, ಇದು ಡ್ರೈ ಇಂಗ್ರೀಡಿಯೆಂಟ್ಸ್. ಡ್ರೈ ಇಂಗ್ರೀಡಿಯೆಂಟ್ಸ್ ನ ಕ್ಲೀನ್ ಆಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಬಿಸಿ ಆಗ್ತದೆ, ಪರವಾಗಿಲ್ವಾ? 5 ಮಿನಿಟ್ಸ್ ಆಗ್ಲಿ.
ಓಕೆ, ಏನ್ ಮಾಡ್ತಾ ಇದೀರಿ ಇವಾಗ? ಮೊಟ್ಟೆ ಮತ್ತು ಕಲಿಸುವ ಪ್ರಕ್ರಿಯೆ. ಕಲಿಸ್ಕೊಳ್ಳಿ. ಸಕ್ಕರೆ ಏನ್ ಬೀಟ್ ಮಾಡಿದೆ ಅದನ್ನ ಹಾಕ್ತಾ ಇದ್ದೀನಿ. ಓಕೆ, ಹೀಗೆ ಒಂದೇ ಡೈರೆಕ್ಷನ್ ಅಲ್ಲಿ ತಿರುಗಿಸ್ತಾ ಇರ್ಬೇಕು, ಮಿಕ್ಸ್ ಮಾಡಬೇಕು. ಇದಕ್ಕೆ ಹಾಟ್ ವಾಟರ್ ಸಹ ಹಾಕ್ತಾರೆ. ಹಾಟ್ ವಾಟರ್ ಏನಕ್ಕೆ ಹಾಕ್ತೀವಿ ಅಂದ್ರೆ ಕೇಕಲ್ಲಿ ಮಾಯಿಶ್ಚರ್ ಕಂಟೆಂಟ್ ಇರ್ಲಿ ಅಂತ. 1 ಕಪ್ ಹಾಲ? 1 ಕಪ್ ಹಾಲು. ಸ್ವಲ್ಪ ಬೇಕಿದ್ರೆ ಮಿಕ್ಸ್ ಮಾಡ್ಕೋಬಹುದು. ಓಕೆ, ಆಯಿಲ್ ಬೇಕು. ಆಯಿಲ್ ಎಷ್ಟು ಬೇಕು? 3/4 ಕಪ್. 3/4 ಕಪ್? ಮುಕ್ಕಾಲ್ ಕಪ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಯೋಗಿಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಕ್ರಿಸ್ಮಸ್ ಹಬ್ಬದ ಕೇಕ್ ಮಾಡಕ್ಕೆ ಹಾಕಿ ಮೇಡಮ್. ಆಯಿಲ್ ಹಾಕ್ತಾರಾ? ಹೌದು. ಹೌದಾ? ಬಟರ್ ಆದ್ರೂ ಹಾಕ್ಬೋದು, ಆಯಿಲ್ ಆದ್ರೂ ಹಾಕ್ಬೋದು. ಓಕೆ, ಕೇಕ್ ಎಲ್ಲ ಬರ್ಕೊಳ್ಳಿ, ಕರೆಕ್ಟ್ ಆಗಿ ಟ್ರೈ ಮಾಡಿ. ಹೊಸ ವರ್ಷ ಬೇರೆ ಬರ್ತಾ ಇದೆ, ಅವಾಗಲೂ ಕೇಕ್ ಮಾಡ್ಬೋದು, ಕ್ರಿಸ್ಮಸ್ಗೂ ಕೇಕ್ ಮಾಡ್ಬೋದು, ನಿಮ್ಮ ಮಗುವಿನ ಬರ್ತ್ಡೇಗೂ ಕೂಡ ಕೇಕ್ ಮಾಡ್ಬೋದು. ನೀವು ಬಟರ್ ಹಚ್ತಾ ಇದೀರಾ? ಅದಕ್ಕೆ ಬಟರ್ ಹಚ್ತಾ ಇದ್ದೀನಿ. ಬಟರ್ ಹಚ್ಚಿ ವ್ಯಾಕ್ಸ್ ಪೇಪರ್ ಬರುತ್ತೆ, ಆರಾಮಾಗಿ ಸಿಗುತ್ತೆ ಬಟರ್ ಪೇಪರ್ ಅಂದ್ರೆ. ಅದನ್ನ ರೌಂಡ್ ಶೇಪ್ ಕಟ್ ಮಾಡ್ಕೊಂಡು ಕೆಳಗಡೆ ಹಾಕ್ಬೇಕು. ಓಕೆ ಮೇಡಮ್, ಓಕೆ ಓಕೆ, ಇಲ್ಲಾಂದ್ರೆ ಪರವಾಗಿಲ್ಲ. ಇದು ನಂಗೆ ನಾನ್ ಸ್ಟಿಕ್ ಆಗಿರೋದ್ರಿಂದ ಈಸಿಯಾಗಿ ಬರುತ್ತೆ. ಬೇರೆ ನಾವು ಅಲ್ಯೂಮಿನಿಯಂ ಮೋಲ್ಡ್ಸ್ ಅಲ್ಲೆಲ್ಲ ಮಾಡುವಾಗ ಬಟರ್ ಪೇಪರ್ ಹಾಕ್ಲೇಬೇಕು. ಇಲ್ಲ ಕಚ್ಕೊಳ್ಳುತ್ತೆ. ಬಟರ್ನ ಹಾಕಿ ಗ್ರೀಸ್ ಮಾಡಬೇಕು. ಓಕೆ ಮೇಡಮ್. ಇವಾಗ ಕೇಕ್ ಬ್ಯಾಟರ್ನ ಹಾಕ್ತಾ ಇದ್ದೀನಿ. ಓಕೆ ಮೇಡಮ್. ಎಲ್ಲ ಹಾಕಿದ್ಮೇಲೆ ಅದು ಕ್ಲೀನ್ ಆಗಿ ಏರ್ ಬಬಲ್ಸ್ ಏನಿರುತ್ತೆ ಅದು ಆಚೆ ಬರಬೇಕು. ಈವನ್ ಆಗಿ ಸ್ಪ್ರೆಡ್ ಆಗಬೇಕು. ಒಂದೆರಡು ಟ್ಯಾಪ್ಗೆ ಸರಿ ಹೋಗುತ್ತೆ ಕೊಡಬೇಕು. ಓಕೆ ಓಕೆ, ಇಟ್ಕೋಣ ಒಳಗಡೆ. ಪ್ರೀ ಹೀಟೆಡ್ ಕುಕ್ಕರ್ ಅಲ್ಲಿ ಹುಷಾರಾಗಿಡ್ರಿ, ಇಡಿ. ಓಕೆ, ಮುಚ್ಚೋಣವಾ? ಕುಕ್ಕರ್ಗೆ ವೇಟ್ ಹಾಕೋದಿಲ್ಲ, ಮತ್ತೆ ಗ್ಯಾಸ್ಕೆಟ್ ಹಾಕಂಗಿಲ್ಲ. ಗ್ಯಾಸ್ಕೆಟ್ ಇಲ್ಲ ಇದಕ್ಕೆ, ಒಂದು ಹೌದು ವಿಷಲ್ ಇಲ್ಲ. 40 to 45 ಮಿನಿಟ್ಸ್ ಬೇಕಾಗುತ್ತೆ. ಹೌದಾ? ಸ್ಲೋ ಫ್ಲೇಮ್ ಅಲ್ಲಿ ಓಕೆ 40 to 45 ಮಿನಿಟ್ಸ್ ಆಗುತ್ತೆ. ಇಲ್ಲಾಂದ್ರೆ ಕೆಲವೊಂದು ಬೇಗ ಆಗಿದ್ರೆ 40 ಮಿನಿಟ್ಸ್ ಆಗ್ಬೋದು. ಸ್ಟಿಕ್ ನ ಇನ್ಸರ್ಟ್ ಮಾಡಿ ನೋಡಿದಾಗ ಕ್ಲೀನ್ ಆಗಿ ಬಂದ್ರೆ ಕೇಕ್ ಆಗುತ್ತೆ. 3/4 ಗಂಟೆ ಟೈಮ್ ಆಗಿದೆ. 3/4 ಗಂಟೆ ಆಗೋಯ್ತು ಆಗಿದೆ. ಏನ್ರಿ ಊದ್ಕೊಂಡ್ಬಿಟ್ಟಿದೆ? ಏನೂ ಆಗಲ್ಲ, ಈ ರೀತಿನೇ ಬರೋದು ಇದು. ಇದು ಒಂದ್ ಲೇಯರ್ ಕಟ್ ಮಾಡ್ಬೇಕಾಗುತ್ತೆ. ಅದ್ರ ನೆಕ್ಸ್ಟ್ ಡೆಕೋರೇಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಮತ್ತೆ ನಾವು ಫ್ರಾಸ್ಟಿಂಗ್ ಮಾಡುವಾಗ ಅದು ಈವನ್ ಆಗಿ ಬರಲ್ಲ, ಈ ಲೇಯರ್ ತೆಗಿಲೇಬೇಕು. ಅದು ನನ್ಗೆ ಈಸಿಯಾಗಿ ಹಾಗೆ ಬಂದಿದೆ. ಶೇಪ್ ಬಗ್ಗೆ ವರಿ ಇಲ್ಲ. ಹೌದಾ? ತೆಗಿಯೋಣ? ಬಿಸಿ ಇರ್ಬೋದ್ರಿ, ಹುಷಾರ್ರಿ. ತಣ್ಣಗಾಗಿದೆ, ಪರವಾಗಿಲ್ಲ. ತಡ್ರಿ 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 ನಿಮಿಷ ತಾಳ್ರಿ, ಐಡಿಯಾ ಕೊಡ್ತೀನಿ ತಡ್ರಿ. ಐಡಿಯಾ ಮಾಡಿ ಯಾರ್ ಎತ್ರಿ. ಓಕೆ, ಇದು ಚಾಕ್ಲೇಟ್ ಕೇಕ್. ಇದು ನಮ್ಗೆ ಇವಾಗ ಹಿಂಗೆ ತಿನ್ಬೋದಲ್ಲ? ಬ್ಲಾಕ್ ಫಾರೆಸ್ಟ್ ಮಾಡೋದಕ್ಕೆ ಚಾಕ್ಲೇಟ್ ಕೇಕ್ ರೆಡಿ ಆಗಿದೆ. ಆಯ್ತು. ಇದನ್ನ ನಾವು ಡೆಕೋರೇಟ್ ಮಾಡಕ್ ಲಾಸ್ಟ್ ಅಲ್ಲಿ ಯೂಸ್ ಮಾಡ್ತೀವಿ. ಆಯ್ತು. ಮತ್ತೆ ಇದನ್ನ ಬ್ಲಾಕ್ ಫಾರೆಸ್ಟ್ ಕೇಕ್ ಅಂದ್ರೆ 3 ಲೇಯರ್ಸ್ ಅಲ್ಲಿ ಕಟ್ ಮಾಡ್ತಾರೆ. 3 ಲೇಯರ್ಸ್ ಅಲ್ಲಿ ಮಾಡೋದ್ ಕಷ್ಟ ಆಗುತ್ತೆ. 2 ಲೇಯರ್ಸ್ ಅಲ್ಲಿ ಆರಾಮಾಗಿ ಕಟ್ ಮಾಡ್ಕೋಬಹುದು. ಏನೋ ಒಂದು ಮಾಡಿ ಮೇಡಮ್. ಮತ್ತೆ ಕುಕ್ಕರ್ ಇಂದ ತೆಗೆದ್ಮೇಲೆ ಇದು ಕಂಪ್ಲೀಟ್ ಆಗಿ ಕೂಲ್ ಆಗಬೇಕು. ಅದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ಬೇಕಾಗಿರೋದು. 10 ನಿಮಿಷ ಈ ಬೇಕಿಂಗ್ ಟಿನ್ ಇಂದ ತೆಗಿಬಾರ್ದು. ಆಯ್ತು. 10 ನಿಮಿಷ ಅದರಲ್ಲೇ ಬಿಡಿ. 10 ನಿಮಿಷದ ನಂತರ ಆಯ್ತು ವೈರ್ ರ್ಯಾಕ್ ಏನ್ ಬರುತ್ತೆ ಅದ್ರ ಮೇಲೆ ಕೂಲ್ ಮಾಡೋದಕ್ಕೆ ಬಿಟ್ಬಿಡ್ಬೇಕು. ಇವನ್ ಬ್ಲಾಕ್ ಫಾರೆಸ್ಟ್ ಕೇಕ್ ನಾಳೆ ಮಾಡ್ತೀವಿ ಅಂದ್ರೆ 1 ಡೇ ಬಿಫೋರ್ ಆಗಿ ಸಹ ಇದನ್ನ ಪ್ರಿಪೇರ್ ಮಾಡ್ಕೋಬೇಕು. ಇದು ಕಂಪ್ಲೀಟ್ ಆಗಿ ಕೂಲ್ ಆಗಿದ್ರೇನೆ ಬೆಸ್ಟ್. ಬೆಳಗ್ಗೆನೆ ಮಾಡಿಟ್ಟು ರಾತ್ರಿಗೆ ಕ್ರೀಮಿಂಗ್ ನ ಮಾಡ್ಕೋಬಹುದು. ಬೆಳಗ್ಗೆ ಸಾಯಂಕಾಲ ಬರ್ತ್ಡೇ ಪಾರ್ಟಿಗೆ ಬೆಳಗ್ಗೆನೆ ಮಾಡಿ ಇಟ್ಕೊಂಡ್ಬಿಡಿ. ಈ ಟಾಪ್ ಲೇಯರ್ ಏನಿದೆ ಇದನ್ನ ಕಟ್ ಮಾಡಿ ತೆಗೆದು ಬಿಡ್ತೀನಿ ನಾನು. ಚೆನ್ನಾಗಿರ್ತಲ್ಲ ತಿನ್ನಕ್ಕದು. ಒಂದು ಪ್ಲೇಟ್ ಕೊಡಿ ನನಗೆ. ಹಾಗೆ ತೊಳಿ ಮೇಡಮ್. ಅದು ಸಹ ನಾವು ಬಿಸಾಕೋದಿಲ್ಲ, ಬೇಕದನ್ನು ಬಿಸಾಕೋ ಪ್ರಶ್ನೆನೇ ಇಲ್ಲ ಬಿಡಿ. ಹೀಗೆ ತಕ್ಕೋಬಹುದು. ವೆರಿ ಗುಡ್. ಓಕೆ, ಈಗ ಈ ಮಧ್ಯದಲ್ಲಿ ಒಂದು ಕಟ್ ಮಾಡ್ಬೇಕು ನಾವು. ಓಕೆ, ಇದು ಟಿಂಡ್ ಚೆರೀಸ್ ಅಂತ ಸಿಗುತ್ತೆ, ರೆಡಿ ಸಿಗುತ್ತೆ ವಿತ್ ಶುಗರ್ ಸಿರಪ್. ಆಯ್ತು. ಸಿ ಕಡಿಮೆ ಇರುತ್ತೆ ಇದ್ರಲ್ಲಿ. ಓಕೆ, ಅದಕ್ಕೋಸ್ಕರ ಸ್ವಲ್ಪ ಐಸಿಂಗ್ ಶುಗರ್ ಹಾಕೊಂಡು ಸಿ ಜಾಸ್ತಿ ಮಾಡ್ಕೊಳ್ಳೋಣ, ಬೆಚ್ಚಗೆ ಮಾಡ್ಕೊಂಡು. ಓಕೆ,
ಚೆರೀಸ್ ಇದ್ರೊಳಗೆ ಉಳ್ಕೊಳ್ಳಿ. ಬರೀ ಸಿರಪ್ ಮಾತ್ರ ಹಾಕ್ತಾ ಇದ್ದೀನಿ. ಓಕೆ. ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಒಂದ್ 2 ಸ್ಪೂನ್ ಐಸಿಂಗ್ ಶುಗರ್ ಹಾಕಿ. ಐಸಿಂಗ್ ಶುಗರ್ ಎಲ್ಲಿ ಸಿಗುತ್ತೆ? ಸಿಗುತ್ತೆ ಆರಾಮಾಗಿ, ಇಲ್ಲಾಂದ್ರೆ ಪೌಡರ್ ಶುಗರ್. ಓಕೆ ಓಕೆ. ಅದನ್ನೇ ಹಾಕೊಳ್ಳಿ. ಪುಡಿ ಸಕ್ಕರೆ ಸ್ವಲ್ಪ ಸಿಹಿನ ಜಾಸ್ತಿ ಮಾಡೋದಕ್ಕೆ ಸ್ವಲ್ಪ ಸಕ್ಕರೆನ ಕರಡಷ್ಟು ಆಫ್ ಮಾಡಿ ಸಾಕು. ಓಕೆ, ಅದಾಗಿದೆ. ಹೆವಿ ವಿಪಿಂಗ್ ಪೌಡರ್ ತಗೊಂಡಿದ್ದೀನಿ ನಾನು. ಏನದು? ಸಿಗುತ್ತೆ ವಿಪಿಂಗ್ ಪೌಡರ್ ಸಿಗುತ್ತೆ, ಕ್ರೀಮ್ ಮಾಡೋದಕ್ಕೆ. ಓಕೆ, ಕ್ರೀಮ್ ಎಲ್ಲ ನೆಕ್ಕೊಂಡು ತಿಂತೀವಲ್ಲ ಅದನ್ನ ಮಾಡೋದೇ ವಿಪಿಂಗ್ ಪೌಡರ್ ಅದು. ಓಕೆ, ಅದಕ್ಕೆ ಇವಾಗ ಕ್ರೀಮ್ ಹಾಕ್ತಾ ಇದ್ದೀರಾ? ಇದು ಹೆವಿ ವಿಪಿಂಗ್ ಪೌಡರ್ 2 ಪ್ಯಾಕೆಟ್ಸ್ ತಗೊಂಡಿದ್ದೀನಿ, ರೆಡಿ ಸಿಗುತ್ತೆ. ಓಕೆ. ಇದು ಮಾಡಕ್ ಮುಂಚೆ ಇದು ಯೂಸ್ ಮಾಡಂತ ಪದಾರ್ಥಗಳೆಲ್ಲ ಫ್ರೀಜರ್ ಅಲ್ಲಿ ಇಟ್ಟಿರ್ಬೇಕು, ಚಿಲ್ ಆಗಿ ಇರ್ಬೇಕು ಇದಕ್ಕೆ. ಓಕೆ. ಪಾತ್ರೆ ಸಹ ನಾನು ಫ್ರೀಜರ್ ಅಲ್ಲಿ ಇಟ್ಟಿರೋದು ಇಷ್ಟೊತ್ತು. ಕೆಳಗಡೆ ಇದ್ರಲ್ಲಿ ಕೆಳಗಡೆ ಐಸ್ ಕ್ಯೂಬ್ಸ್ ಹಾಕೊಂಡಿದ್ದೀನಿ. ಓಹೋ, ಏನೇನೋ ಇದೆ ಅದಕ್ಕೆ ಕತೆ. ಮತ್ತೆ ಕೋಲ್ಡ್ ವಾಟರ್ ಹಾಕಿ, ಅದು ನೀವು ಪ್ಯಾಕೆಟ್ ಏನ್ ತಗೋತೀರಾ ಅದ್ರ ಮೇಲೆ ಡೈರೆಕ್ಷನ್ಸ್ ಇರುತ್ತೆ. ಓಕೆ, ಅದ್ರ ಪ್ರಕಾರ ಕೋಲ್ಡ್ ವಾಟರ್ ಹಾಕೊಂಡು ವಿಪ್ ಮಾಡ್ಕೊಂಡು ಮಾಡಿ ಮೇಡಮ್, ಮಾಡಿ ಮೇಡಮ್. ಓಕೆ, ಅದೇನಕ್ಕೆ ಒದ್ದಾಡ್ತಾ ಇದೀರಾ? ಕೆಳಗಡೆ ಐಸ್ ಇಟ್ಕೊಂಡಿದ್ದೀರಾ ಅದಕ್ಕ? ಹೌದು, ತಣ್ಣಗೆ ಇರ್ಬೇಕದು. ತಣ್ಣಗೆ ಇರ್ಬೇಕಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಏನಾಗುತ್ತೆ? ಬರಲ್ಲ, ಅದು ಚಿಲ್ಲಾಗಿರ್ಬೇಕು. ಹೌದಾ? ಗಟ್ಟಿ ಬರ್ಬೇಕಲ್ಲ ನಮ್ಗೆ ಕ್ರೀಮು. ಓಕೆ, ಕ್ರೀಮ್ ನ ವಿಪ್ ಮಾಡಾಯ್ತು. ಓಕೆ, ಇಲ್ಲಿ ಶುಗರ್ ಮಾಡಿ ಅದನ್ನ ಫ್ರಿಜರ್ ಇಟ್ಬಿಡಿವಲ್ಲ ನಾವು, ಫ್ರೀಜರ್ ಮಾಡಿದ್ವಿ. ಚಿಲ್ ಆಗಿರ್ಲಿ ಅದು. ಓಕೆ, ಮಾಡೋವರ್ಗುನು ಇದಕ್ಕೆ ಇನ್ನೊಂದ್ ಸ್ವಲ್ಪ ಶುಗರ್ ನ ಆಡ್ ಮಾಡಿದೀನಿ. ಇದನ್ನ ಇವಾಗ ಹಾಕ್ತೀನಿ. ಹಾಕಿ ಮೇಡಮ್, ಹಾಕಿ. ಹೀರ್ಕೊಳ್ಳುತ್ತಲ್ಲ? ಹೀರ್ಕೊಳ್ಳೋದು ನೀವು ತಿನ್ನೋವಾಗ ಗೊತ್ತಾಗುತ್ತೆ. ಬ್ಲಾಕ್ ಫಾರೆಸ್ಟ್ ಕೇಕ್ ಅಲ್ಲಿ ಮಾಯಿಶ್ಚರ್ ಕಂಟೆಂಟ್ ಇರುತ್ತೆ. ಓಕೆ, ತಿನ್ಬೇಕಾದ್ರೆ ಜ್ಯೂಸಿ ಜ್ಯೂಸಿ ಆಗಿ ಸಿಗೋದಕ್ಕೋಸ್ಕರ ಓಕೆ ಮೇಡಮ್ ನಾವು ಹಾಕೋದು. ಅದಕ್ಕೂ ಹಾಕ್ತೀರಾ ಮೇಡಮ್? ಹೌದು, 2 ಲೇಯರ್ಗೂ ಹಾಕ್ಬೇಕಾಗುತ್ತೆ. ಓಕೆ, ಹಾಕಿ ಹಾಕಿ ಹಾಕಿ. ಚೆರೀಸ್ ಮತ್ತು ಚೆರೀಸಿನ ಸಿರಪ್. ಹೌದು, ಅದಕ್ಕೆ ಎಕ್ಸ್ಟ್ರಾ ಸ್ವಲ್ಪ ಶುಗರ್ ಹಾಕಿ ಹಾಕೊಂಡಿದೀವಿ, ಕರೆಕ್ಟಾ? ಹೌದು. ಓಕೆ, ಕ್ರೀಮಿಂಗ್ ಪೌಡರ್ ವಿಪ್ ಮಾಡಿರೋಂಥ ಕ್ರೀಮು. ಈವನ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ. ಓಕೆ, ಇದು ಬಳಿಯಕ್ಕೆ ನಮ್ಗೆ ಈಸಿ ಆಗಿದೆ. ಓಕೆ 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 ಓಕೆ. ಚೆರೀಸ್ ಮಧ್ಯೆಲ್ಲ ಚೆರೀಸ್ ಇಡ್ತಾ ಇದು? ಹೌದು, ನಿಮ್ಗೆ ತಿನ್ನೋವಾಗ ಸಿಗುತ್ತೆ. ಇದು ಫುಲ್ ಆಗುತ್ತಾ? ಇದು ಟಾಪ್ ಆಯ್ತು ನಮ್ಮ ನೀವು ಮಾಡ್ತಾ ಇರೋದು? ಇಲ್ಲ ಇಲ್ಲ, ಇದು ಕೆಳಗಡೆ. ಇದು ಲೇಯರ್ ಕೇಕ್. ಇದು ಬ್ಲಾಕ್ ಫಾರೆಸ್ಟ್ ಕೇಕ್ ಅಂದ್ರೆ ಲೇಯರ್ ಕೇಕ್. ಓಕೆ ಓಕೆ, ಹೀಗೆ ಬರೋದು. ಓಕೆ ಓಕೆ. ತಿನ್ನೋವಾಗ ನೀವು ಗಮನಿಸಿರ್ಬೋದು, ಚೆರೀಸ್ ಸಿಗ್ತಾ ಇರುತ್ತೆ ನಿಮ್ಗೆ. ಇವಾಗ ಇನ್ನೊಂದು ಲೇಯರ್ನ ಇದಕ್ಕೆ ಹಾಕ್ತೀರಾ? ಇನ್ನೊಂದು ಲೇಯರ್ ಟಾಪ್ ಲೇಯರ್. ಇದು ಇದ್ರ ಮೇಲ್ಗಡೆ ಒಂದ್ಸರಿ ಹಾಕ್ಬೇಕಾ? ಹೌದು. ವೆರಿ ಗುಡ್, ವೆರಿ ಗುಡ್. ವೆರಿ ಗುಡ್, ಚೆನ್ನಾಗಿ ಬರ್ತಾ ಇದೆ. ಅದ್ಭುತವಾದಂತ ಕೇಕು. ಚಾಕ್ಲೇಟ್ ಶೇವಿಂಗ್ಸ್. ಇದು ಚಾಕ್ಲೇಟ್ ಬ್ಲಾಕ್ ಸಿಗುತ್ತೆ ನಮಗೆ, ಕುಕಿಂಗ್ ಚಾಕ್ಲೇಟ್ ಅಂದಾಗ. ಡಾರ್ಕ್ ಆರ ತಗೋಬಹುದು. ಇಲ್ಲಿ ನಾನು ಸೆಮಿ ಸ್ವೀಟ್ ತಗೊಂಡಿದ್ದೀನಿ, ಅದನ್ನ ಗಾರ್ನಿಶ್ ಮಾಡಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾದಂತ ಒಂದು ಬ್ಲಾಕ್ ಫಾರೆಸ್ಟ್ ಕೇಕ್ ಅನ್ನ ಮನೆಯಲ್ಲೇ ಯಾವ ರೀತಿ ಮಾಡ್ಕೋಬಹುದು ಅಂತ ಸುಚಿತ್ರ ಅವರು ಸಂಪೂರ್ಣವಾಗಿ ತೋರಿಸ್ಕೊಟ್ಟಿದ್ದಾರೆ. ಮೇಡಮ್ ಕೊಡಿ, ಹೊಟ್ಟೆ ಹಸಿತಾ ಇದೆ. ಬ್ಲಾಕ್ ಫಾರೆಸ್ಟ್ ಕೇಕ್. ಓಕೆ, ಸಖತ್ತಾಗಿದೆ. ತುಂಬಾ ತೂಕನ ಇದೆ, 1 kg ಜಾಸ್ತಿ ಇದೆ ರೀ. 1 kg ಕೇಕ್ ಇದು 485 ರೂಪಾಯಿ ಪ್ಲಸ್ ಟ್ಯಾಕ್ಸಸ್. ಓಕೆ, ಈ ವರ್ಷ ನೀವೇ ನಿಮ್ಮ ಮನೆಯಲ್ಲೇ ಮಾಡ್ಕೋಬಹುದು ಇದನ್ನ. ಅದ್ಭುತವಾಗಿದೆ. ಕ್ರಿಸ್ಮಸ್ ಹಬ್ಬಕ್ಕೋಸ್ಕರ ವಿಶೇಷವಾಗಿ ಮಾಡಿದಂತ ಈ ಬ್ಲಾಕ್ ಫಾರೆಸ್ಟ್ ಕೇಕ್ ನ ಸುಚಿತ್ರ ಅವರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಕ್ರಿಸ್ಮಸ್ ನೀವೇ ಮಾಡ್ಕೊಳ್ಳಿ. ಬ್ಲಾಕ್ ಫಾರೆಸ್ಟ್ ಕೇಕ್ ಮಾಡುವ ವಿಧಾನ:
ಒಂದು ಕುಕ್ಕರ್ಗೆ ಉಪ್ಪು ಹಾಕಿ ಮೇಲೆ ಒಂದು ಪ್ಲೇಟ್ ಇಟ್ಟು ಮುಚ್ಚಳ ಮುಚ್ಚಿ 5 ನಿಮಿಷ ಬಿಸಿಯಾಗಲು ಬಿಡಿ. ಒಂದು ಬೌಲ್ಗೆ 3 ಮೊಟ್ಟೆಯನ್ನು ಒಡೆದು ಹಾಕಿ ಬೀಟ್ ಮಾಡಿಕೊಳ್ಳಿ. ಇದಕ್ಕೆ 1 ಕಪ್ ಸಕ್ಕರೆ ಪುಡಿ ಹಾಕಿ ಚೆನ್ನಾಗಿ ಬೀಟ್ ಮಾಡಿ. ನಂತರ 1.5 ಕಪ್ ಮೈದಾ ಹಿಟ್ಟು, 1 ಕಪ್ ಕೋಕೋ ಪುಡಿ, 1 ಟೀ ಸ್ಪೂನ್ ಬೇಕಿಂಗ್ ಸೋಡಾ, 1 ಸ್ಪೂನ್ ಅಡಿಗೆ ಸೋಡಾವನ್ನು ಜರಡಿ ಹಿಡಿದು ಹಾಕಿ ಇದಕ್ಕೆ ಬೀಟ್ ಮಾಡಿದ ಸಕ್ಕರೆ ಮೊಟ್ಟೆ ಮಿಶ್ರಣ ಹಾಕಿ ಹಾಲು ಸೇರಿಸಿ 3/4 ಕಪ್ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನು ಬೆಣ್ಣೆ ಸವರಿದ ಕೇಕ್ ಮೌಲ್ಡ್ಗೆ ಹಾಕಿ ಉಪ್ಪು ಇರುವ ಕುಕ್ಕರ್ನಲ್ಲಿ ಇಟ್ಟು ಕಡಿಮೆ ಉರಿಯಲ್ಲಿ 40 ನಿಮಿಷ ಬೇಯಿಸಿ. ತಣ್ಣಗಾದ ಮೇಲೆ ತೆಗೆದು ಮಧ್ಯಕ್ಕೆ ಕಟ್ ಮಾಡಿಕೊಳ್ಳಿ. ವಿಪ್ಪಿಂಗ್ ಪೌಡರ್ಗೆ ತಣ್ಣಗಿರುವ ನೀರು ಹಾಕಿ ಬೀಟ್ ಮಾಡಿ ವಿಪ್ಪಿಂಗ್ ಕ್ರೀಮ್ ತಯಾರಿಸಿಕೊಳ್ಳಿ. ಒಂದು ಚಿಕ್ಕ ಪ್ಯಾನ್ಗೆ ಟಿಂಡ್ ಚೆರ್ರಿ ಸಿರಪ್, ಐಸಿಂಗ್ ಶುಗರ್ ಹಾಕಿ ಬಿಸಿ ಮಾಡಿ ಕೇಕ್ ಮೇಲೆ ಹಾಕಿ ಮೇಲೆ ವಿಪ್ ಮಾಡಿದ ಕ್ರೀಮ್ ಸವರಿ ಚೆರ್ರಿ ಇಟ್ಟು ಉಳಿದ ಅರ್ಧ ಪೀಸ್ ಕೇಕ್ ಇಟ್ಟು ಮತ್ತೆ ವಿಪ್ಪಿಂಗ್ ಕ್ರೀಮ್ ಸವರಿ ಸುತ್ತಲೂ ಚೆರ್ರಿ ಇಟ್ಟು ಚಾಕ್ಲೇಟ್ ಶೇವಿಂಗ್ಸ್ ಹಾಕಿದರೆ ಬ್ಲಾಕ್ ಫಾರೆಸ್ಟ್ ಕೇಕ್ ಸವಿಯಲು ಸಿದ್ಧ. ಓಕೆ, ಇದು ಮೇಣದ ಬತ್ತಿ ತಂದಿಲ್ವಾ? ಯಾಕ್ರಿ ನಗ್ತಾ ಇದ್ದೀರಾ? ಅದೆಲ್ಲ ಏನೂ ಇಲ್ಲ, ಹಾಗೆ ಕಟ್ ಮಾಡಿ. ಓಕೆ, ಹೇಳಿ ಹೇಳಿ, ಸ್ಟಾರ್ಟ್. ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಕ್ರಿಸ್ಮಸ್. ಏನ್ ಬೇಕಾದ್ರೆ ಹೇಳ್ಕೊಳ್ಳಿ. ಏನೋ ಒಂದು ಹೇಳಿ ಫಸ್ಟ್. ಹೇಳ್ರಿ. ಹೇಳ್ಕೊಂಡು ಕಟ್ ಮಾಡಿ ನೀವೇ. ಒಳ್ಳೆ ಕರ್ಮ ಆಯ್ತು ನಿಮ್ದು. ಇದು ಒಂದು ಕೇಕು ನಿಮ್ಗೆ 110 ರೂಪಾಯಿ ಪ್ಲಸ್ ಟ್ಯಾಕ್ಸಸ್ 5 ಸ್ಟಾರ್. ಹೌದು, ಪೇಸ್ಟ್ರಿ ಇದನ್ನ ನಾವು ಚಿಲ್ ಮಾಡಿ ತಿಂದಾಗ ಓಕೆ ದಿಸ್ ಇಸ್ ಪೇಸ್ಟ್ರಿ, ಬ್ಲಾಕ್ ಫಾರೆಸ್ಟ್ ಪೇಸ್ಟ್ರಿ ಆಗುತ್ತೆ. ಈಗ ಸಾಫ್ಟ್ ಗೊತ್ತಾಗ್ತಾ ಇದೆ ಅಲ್ಲ? ಗೊತ್ತಾಗ್ತದೆ, ಎಲ್ಲ ರೆಡಿ ಇದೆ, ಡೋಂಟ್ ವರಿ. ತಿಂತೀರಾ ಕೇಕ್ನ? ಇಲ್ಲ, ನೀವು ಟೇಸ್ಟ್ ಮಾಡಿ. ಬೇಡವಾ? ನೀವು ಟೇಸ್ಟ್ ಮಾಡಿ ಹೇಳಿ. ಓಕೆ, ಅದ್ಭುತ ಬಿಡ್ರಿ. ಆ ವಿಪ್ಪಿನ್ ಕ್ರೀಮ್ ಹಾಕಿದಿರಲ್ಲ, ಈ ಕ್ವಾಲಿಟಿ ಕ್ರೀಮ್ ನಾವು ಎಲ್ಲೂ ತಿಂದಿಲ್ಲ. ಹಾಗೆ ಇದೆಯಾ ಬ್ಲಾಕ್ ಫಾರೆಸ್ಟ್ ಕೇಕ್? ತುಂಬಾ ಚೆನ್ನಾಗಿದೆ. ಹೇಗೆ ಕುಕ್ಕರ್ ಅಲ್ಲೇ ಮಾಡಬಹುದು, ಅವನ್ ಇಲ್ದಿರಾ? ಅವನ್ ಬೇಕು ಅಂತ ಅವನ್ ಬೇಕು, ಅದಕ್ಕೊಂದು 30,000 ರೂಪಾಯಿ ಕೊಟ್ಟು ಅವನ್ ತಂದು ಅದು ವರ್ಷಕ್ಕೆ ಒಂದ್ಸರಿ ಯೂಸ್ ಮಾಡಿ ಅದನ್ನ ಮೂಲೆ ಇಡೋ ಬದಲು ನಮ್ಮಲ್ಲಿರ್ತಕ್ಕಂಥ ಆರ್ಡಿನರಿ ಕುಕ್ಕರ್ಲಿ ಇಷ್ಟೊಂದು ಚೆನ್ನಾಗಿ ಕೇಕು ಇನ್ ಅವನ್ ಕೊಟ್ರೆ ಇನ್ ಹೆಂಗ್ರಿ ನೀವು? ಏನಿಲ್ಲ, ಮಿಕ್ಸ್ ನೋ ಡಿಫ್ರೆನ್ಸ್, ಹಾಗೆ ಮಾಡಿದೀವಿ. ಅದ್ಭುತವಾಗಿದೆ, ತುಂಬಾನೇ ಚೆನ್ನಾಗಿದೆ. ಒಂಥರ ಬಾಯಿಗೆ ಗೊತ್ತಾಗುತ್ತೆ ಇಷ್ಟೊಂದು ಸಖತ್ತಾಗಿದೆಯಲ್ಲ ಅಂತ. ತುಂಬಾ ಚೆನ್ನಾಗಿದೆ. ನಾವು ಇದನ್ನ ಖಾಲಿ ಮಾಡ್ತೀವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುರಳಿಯವರೇ, ನಮ್ಮ ಮನೆಯ ಕೈ ರುಚಿನ ತೋರಿಸ್ತೀನಿ. ಕ್ರಿಸ್ಮಸ್ ಹಬ್ಬ ಹತ್ರ ಬರ್ತಾ ಇದೆ, ಅದಕ್ಕೆ ಏನೇನೋ ಮಾಡಬೇಕು ಕ್ರಿಸ್ಮಸ್ ಹಬ್ಬಕ್ಕೆ, ಅವೆಲ್ಲ ಮಾಡಕ್ ಯಾರು ಸಿಕ್ಕಲ್ಲ, ನಾನೇ ಮಾಡೋದು ಅಂತ ಬಂದಿದ್ದಾರೆ. ಅಮ್ಮ ನಮಸ್ಕಾರಮ್ಮ. ನಮಸ್ಕಾರ. ತಮ್ಮ ಹೆಸರು? ಎಲಿಜಬೆತ್ ಮೇರಿ. ಎಲಿಜಬೆತ್ ಮೇರಿ ಅವರೇ, ಎಲ್ಲಿಂದ ಬರ್ತಾ ಇದ್ದೀರಾ? ಮೈಸೂರಿಂದ. ಮೈಸೂರಲ್ಲಿ ನಿಮ್ಮ ಮನೆ? ಹಳೆ ಕಿಸರು ಮುಂದೆ ಸ್ವಲ್ಪ ಫಾರ್ಮ್ ಹೌಸ್. ಫಾರ್ಮ್ ಹೌಸ್ ಅಲ್ಲಿ ಇದ್ದೀರಾ? ಓಕೆ, ಯಾರು ಗಂಡ ಹೆಂಡತಿ ಇಬ್ರು ಫಾರ್ಮ್ ಹೌಸ್ ಅಲ್ಲಿ ಇದ್ದೀರಾ? ಮಕ್ಕಳಿಬ್ರು ಫಾರಿನರ್ ಸೆಟ್ಲ್ ಆಗಿದ್ದಾರೆ. ಎಷ್ಟು ಜನ ಮಕ್ಕಳು ನಿಮ್ಗೆ? ಇಬ್ರು, ಒಬ್ಬ ಮಗ ಒಬ್ಬ ಮಗಳು. ಮಗಳೆಲ್ಲಿದ್ದಾರೆ? ಮಗಳು US ಅಲ್ಲಿ. ಮದುವೆ ಆಯ್ತಾ? ಮತ್ತೆ ಒಬ್ಬ ಮೊಮ್ಮಗಳಿದ್ದಾಳೆ. ಒಂದು ವರ್ಷದ ಮಗ UK ಅಲ್ಲಿ ಇದ್ದಾನೆ, ಲಂಡನ್. ಅವ್ನಿಗೂ ಮದುವೆ ಆಯ್ತಾ? ಅವ್ನಿಗೆ ಮದುವೆ 2 ವರ್ಷ, ಮೊಮ್ಮಗಳಿದ್ದಾಳೆ. ಎಲ್ಲಾರನ್ನೂ ಕಳ್ಕೊಂಡು ನೀವು ಗಂಡ ಹೆಂಡತಿ ಇಬ್ರೇ ಇದ್ದೀರಾ? ಹೌದು. ಓಕೆ, ಎಲಿಜಬೆತ್ ಮೇರಿ ಅವರೇ, ಕ್ರಿಸ್ಮಸ್ ಹಬ್ಬ ಬರ್ತಾ ಇದೆ. ಹೌದು. 3 ಡೇಸ್ ಆದ್ರೆ ಕ್ರಿಸ್ಮಸ್ ಹಬ್ಬ ಶುರು ಆಗ್ಬಿಟ್ಟು ಗುರುವಾರ ಹಬ್ಬ. ಓಕೆ, ಅಷ್ಟೊಳಗೆ ಎಲ್ಲ ರೆಡಿ ಮಾಡಿ ತೋರಿಸ್ಬೇಕು. ಇವತ್ತು ಏನ್ ಮಾಡ್ತಾ ಇದ್ದೀರಾ? ರೋಸ್ ಕುಕ್ಕೀಸ್. ಕ್ರಿಸ್ಮಸ್ ಅಲ್ಲಿ ನಾವು ಮಾಡ್ತೀವಿ. ಅಯ್ಯೋ, ನೀವು ಮಾಡ್ತೀರಾಪಾ? ಮಾಡಕ್ ನಾವ್ ಹೋಗಿ ಕಥೆನೇ ಬಿಡಿ, ಅದು ಸರಿ ಬರಲ್ಲ, ನಾ ಬಿಡಲ್ಲ. ಹೌದಾ? ನಾವು ವರ್ಷ ಮಾಡ್ತಾ ಇರ್ತೀವಲ್ಲ, ಅದು ಗಲಗಲ ಕಿಲಿಕಿಲಿ ಕರ್ಜಿಕಾಯಿ ಕಿಲಕಿಲ ಎಲ್ಲ ಮಾಡ್ತೀರಾ? ಓಕೆ, ಅದ್ರಲ್ಲಿ ರೋಸ್ ಕುಕೀಸ್ ತುಂಬಾ ಇಂಪಾರ್ಟೆಂಟ್. ಬಟ್ ನಾವ್ ಮಾಡಿ ತಲೆ ಕೆಡ್ಸ್ಕೊಂಡು ಬರದೆ ಸಾಕಿರೋ ಸವಾಸ ಅಂತ ಅಂಗಡಿಯಿಂದ ತಂದ್ಬಿಟ್ಟಿದ್ದೇವೆ. ಓಕೆ, ಇವತ್ತು ಅದನ್ನ ಮಾಡಿ ತೋರಿಸಿ. ಮಾಡಕ್ಕೆ ಏನೇನು ತಂದಿದ್ದೀರಾ? ರೋಸ್ ಕುಕೀಸ್ ಬೇಕಾಗುವ ಸಾಮಗ್ರಿಗಳು: ಮೈದಾ ಹಿಟ್ಟು, ಸಕ್ಕರೆ, ಮೊಟ್ಟೆ, ಕುಂಕುಮ ಕೇಸರಿ, ಏಲಕ್ಕಿ ಪುಡಿ, ಎಣ್ಣೆ. ಎಣ್ಣೆ ಇಟ್ಕೊಂಡ ಒಂದು ಎಣ್ಣೆ ಇಟ್ಕೊಂಡು ಇದು ಕಾಯಿಸ್ಬೇಕು. ಎಣ್ಣೆ ಒಳಗೆ ಕಾಯಿಸ್ಬೇಕಾ? ಹೌದೌದು. ಏನೋ ನಿಮಿಷ ತಾಳಿ ಮೇಡಮ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ, ಏನದು ಈ ರೋಸ್ ಕುಕ್ಕಿ ಮಾಡೋದಲ್ಲ? ಓಕೆ, ನೆಕ್ಸ್ಟ್ ಏನ್ ಮಾಡಿ ಹೇಳಿ. ಏನು ಮಿಕ್ಸಿಂಗ್ ಬೌಲ್ ಬೇಕು? ಅಂದ್ರೆ ಫಸ್ಟ್ ಇದನ್ನ ಚೆನ್ನಾಗಿ ಎಣ್ಣೆಲಿ ಕಾಯಿಸ್ಕೋಬೇಕು, ಇದೇ ಇಂಪಾರ್ಟೆಂಟ್. ಏನದು? ಫಸ್ಟ್ ಮೊಟ್ಟೆ. 2 ಮೊಟ್ಟೆ ಹಾಕಿದೀನಿ. 200 ಗ್ರಾಮ್ ಮೈದಾ ಹಿಟ್ಟಿಗೆ 2 ಮೊಟ್ಟೆ. ಓಕೆ, ಅದನ್ನ ಚೆನ್ನಾಗಿ ಬಿಟ್ ಮಾಡ್ಕೋಬೇಕು. ಮಾಡಿ. ಸಕ್ಕರೆ ತಗೋಬೇಕು. ನೆಕ್ಸ್ಟ್ ಓಕೆ, ಹಾಕಿ ಸಕ್ಕರೆ 150 ಗ್ರಾಮ್ ತಗೋಬೇಕು. 2 ಮೊಟ್ಟೆಗೆ 150 ಗ್ರಾಮ್ ಸಕ್ಕರೆಯನ್ನು ಹಾಕಿ.
150 ಗ್ರಾಮ್ ಇದೆ. ಓಕೆ 150 ಗ್ರಾಮ್ ಸಕ್ಕರೆ. ಇದನ್ನು ನಾವು ಪುಡಿ ಮಾಡಬೇಕು. ಪುಡಿ ಗ್ರೈಂಡರ್ ಪುಡಿ ಮಾಡ್ಬೇಕಾ? ಹಾ ಮಾಡಿ. ಅಲ್ಲಿ ನೋಡಿ ಪಕ್ಕದಲ್ಲಿ. ಎಸ್. ಫಸ್ಟ್ 150 ಗ್ರಾಮ್ ಸಕ್ಕರೆನ ತಗೊಂಡು ಮಿಕ್ಸರ್ ಅಲ್ಲಿ ಹಾಕಿ ಪೌಡರ್ ಮಾಡ್ಕೋಬೇಕು. ಸಕ್ಕರೆ ಪೌಡರ್ ಹಾಕ್ಬೇಕು. ಓಕೆ. ಇದನ್ನು ಬೀಟ್ ಮಾಡಿದ ಮೊಟ್ಟೆಗೆ ಹಾಕಬೇಕು. ಹಾಕೊಳ್ಳಿ. ಯಜಮಾನ್ರು ಏನ್ ಮಾಡ್ತಾರೆ? ಎಲಿಜಬೆತ್ ಅವರು ಡಿಸ್ಟ್ರಿಕ್ಟ್ ಯೂತ್ ಸರ್ವಿಸ್ ಸ್ಪೋರ್ಟ್ಸ್ ಆಫೀಸರ್ ಆಗಿದ್ರು. ಓಕೆ. ಈಗ ರಿಟೈರ್ಡ್ ಆಗಿದ್ದಾರೆ. ಗವರ್ನಮೆಂಟ್ ಎಂಪ್ಲಾಯ್ ಆಗಿದ್ರಾ? ಸ್ಟೇಟ್ ಗವರ್ನಮೆಂಟ್. ಓಕೆ. ಈಗ ಮನೆಯಲ್ಲಿ ಇದ್ದಾರೆ. ನಾನು ಮೊದಲಿಂದ ಮೈಸೂರಲ್ಲಿ ಇರೋದಾ ನೀವು? ಇಲ್ಲ, ನಮ್ದೆಲ್ಲ ಟ್ರಾನ್ಸ್ಫರ್ ಕೇಸ್ ಅಲ್ವಾ, ಎಲ್ಲ ತುಮಕೂರು, ಹಾಸನ ಎಲ್ಲ ನೋಡ್ಕೊಂಡ್ ಬಂದು ಕೆಸರಲ್ಲಿ ಡ್ರಾಪ್ ಆಗ್ಬಿಟ್ಟಿದ್ದೀರಾ. ನೆಕ್ಸ್ಟ್ ಮೈದಾ ಹಿಟ್ಟು 200 ಗ್ರಾಮ್ಸ್ ತಗೋಬೇಕು. ಮೈದಾ ಫ್ಲೋರ್. ಓಕೆ. ಏನೇನ್ ಮಾಡ್ತೀರಾ ಸ್ಪೆಷಲ್ ಕ್ರಿಸ್ಮಸ್ಗೆ ನಿಮ್ಮಲ್ಲಿ ಮೇರಿ ಅವರೇ? ಕ್ರಿಸ್ಮಸ್ ದಿನನಾ? ಹೌದು, ಕ್ರಿಸ್ಮಸ್ ದಿನ. ಹೇಳಿ ಫಸ್ಟ್. ಹಿಂದಿನ ದಿವಸ ಏನ್ ಮಾಡೋದಿಲ್ಲ, ಚರ್ಚ್ಗೆ ಹೋಗ್ತೀವಿ ಮಿಡ್ ನೈಟ್ ಮಾಸ್ 12 o'clock. ಓಕೆ. ಬಂದು ಮಾರನೇ ದಿವಸ ಬಿರಿಯಾನಿ ಎಲ್ಲ ನಾನ್ ವೆಜ್ ಐಟಮ್ಸ್ ಮಾಡ್ತೀವಿ. ಮತ್ತೆ ಇನ್ವೈಟ್ ಮಾಡ್ತೀವಿ ಫ್ರೆಂಡ್ಸ್ನ. ನಾನು ಅವಾಗಿಂದ ಅದೇ ಕಾಯ್ತಾ ಇದ್ದೀನಿ, ಕರೀತೀರೇನೋ ಮೈಸೂರಿಗೆ ಬನ್ನಿ. 21st ನಾವು ಗೆಟ್ ಟುಗೆದರ್ ಮಾಡ್ತೇವೆ. ಓಕೆ 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 ಓಕೆ. ಗಂಟಿಲ್ದೇ ಇರಂಗೆ ಕಲ್ಸ್ಕೊಬೇಕು. ಕಲ್ಸ್ಕೊಳ್ಳಿ. ನೀರಲ್ಲಿದೆ ನಿಮ್ಮ ಪಕ್ಕದಲ್ಲಿ, ಎಷ್ಟು ಬೇಕಾ ನೀರು ಹಾಕೊಳ್ಳಿ. ದೋಸೆ ಹಿಟ್ಟದಕ್ಕೆ ಕಲ್ಸ್ಬೇಕು. ಓಕೆ. ಎಣ್ಣೆ ಕಡಿಮೆ ಮಾಡಲ? ಸ್ವಲ್ಪ ಕಾದಿದೆ ಚೆನ್ನಾಗಿ. ಕಡಿಮೆ ಮಾಡ್ಬಿಡಿ. ತುಂಬಾ ಕಾಯ್ಬಿಟ್ರೆ ಕೆಂಪಾಗ್ಬಿಡುತ್ತೆ ರೋಸ್ ಕೋಕ್ಸ್. ಓಕೆ. ಏನ್ ಬಿರಿಯಾನಿ ಚೆನ್ನಾಗಿ ಮಾಡ್ತೀರಾ ನೀವು? ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಎಲ್ಲ ಬಿರಿಯಾನಿ, ಫಿಶ್ ಬಿರಿಯಾನಿ ಬರುತ್ತೆ. ಹೌದಾ? ವೆರಿ ಗುಡ್. ಏಲಕ್ಕಿ ಪುಡಿ. ಓಕೆ, ಡನ್ 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 ಮೇರಿ. ಇನ್ನೇನ್ ಹಾಕ್ಬೇಕು? ಹಾಕೊಂಬಿಡಿ. 1-2 ಕೇಸರಿನಾ? 2 ಕೇಸರಿ ನೀರ್ಗೆ ಹಾಕೊಂಡು ಹಾಕೋಬೇಕಾ? ಡೈರೆಕ್ಟ್ ಆಗಿ ಹಾಕೋಬಹುದು. ಹಾಕೊಳ್ಳಿ ಮೇರಿ, ಏನಾಗಲ್ಲ, ಕಲರ್ ಬರುತ್ತೆ. 2 ಕೇಸರಿ. 2 ಸ್ವಲ್ಪ ಕಲರ್ ಬರಕ್ಕೆ ಹಾಕ್ತಿವಿ. ಆಪ್ಷನ್ ಹಾಕಿದ್ರೆ ಹಾಕ್ಬೋದು, ಇಲ್ಲ. ಓಕೆ ಓಕೆ. ತೆಗಿಬಿಡ್ತೀವಿ ನೋಡಿ. ಇದನ್ನ ನಿಧಾನಕ್ಕೆ ಇದರಲ್ಲಿ ಚೊಯ್ ಅನ್ಬೇಕು. ಒಳಗಡೆ ಹೋದ್ರೆ ಚೊಯ್ ಅಂತ ಸ್ವಲ್ಪ ಇಡ್ಬೇಕು. ಒಂದು ಹಾಫ್ ಸೆಕೆಂಡ್ ಇಡ್ಬೇಕು. ಸೋರ್ದೇ ಇರಂಗೆ ಇದ್ರೊಳಗೆ ಬಿಡ್ಬೇಕು. ಅಲ್ಲೂ ಅಲ್ಲಾಡ್ಸಂಗಿಲ್ಲ. ಅರ್ಧ ಸೆಕೆಂಡ್ ಬಿಡ್ಬೇಕು ಅಲ್ಲೂ. ಆಗ ಅದು ಪುಡಿ ಆಗಲ್ಲ. ಅರ್ಧ ಸೆಕೆಂಡ್ ಬಿಡ್ಬೇಕು. ಆಗ ಫ್ಲವರ್ ಟೈಪ್ ಅಚ್ಚು ಹಾಗೆ ಇರುತ್ತೆ. ಈಗ ಒಂದ್ ಸ್ವಲ್ಪ ಹಿಂಗ ಅನ್ಬೇಕು ನೋಡಿ, ಬಂತು. ಇಷ್ಟು ಈಸಿ ಅಂತ ಗೊತ್ತಿಲ್ಲ ಬಿಡಿ. ಇದು ತೆಗಿಬೇಕು. ಚಿಕ್ಕ ಸ್ವಲ್ಪ ಕೆಂಪಗೆ ಬೇಯಿಸ್ಬೇಕು. ಆಗ ಗರಿ ಗರಿ ಅಂತ ಬರುತ್ತೆ. ಓಕೆ, ಗೊತ್ತಾಯ್ತಲ್ಲ ಈಗ? ಇಷ್ಟೇನಾ? ಇನ್ನು ಸ್ವಲ್ಪ ಗಟ್ಟಿ ಆಗ್ಲಾ? ಮುಗ್ಸ್ಲಾ? ಇದು ಅಲ್ಲಿವರೆಗೂ ಕಾಯ್ತಾ ಇರ್ಬೇಕು. ಯಾವ್ದು ಎಣ್ಣೆಲೆ ಕಾಯ್ತಾ ಇರ್ಬೇಕು? ಇದು ಸಾಕಲ್ಲ? ಇನ್ನು ಸ್ವಲ್ಪ ಬೇಯಬೇಕಾ? ಎತ್ಬಿಡ್ಲಾ? ಡನ್. ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದ್ಬಿಡಿ. ಅಂಗಡಿಲಿ ಸಿಗೋ ತರನೇ ಬಂದಿದೆ. ಇದು ಕಾಯ್ತಾನೆ ಇರ್ಬೇಕು. ಅದು ನೀವು ತಿನ್ನೋದು ತಣ್ಣಗಾದ್ಮೇಲೆ ತಿನ್ಬೇಕು. ಇದು ಕಾಯ್ತಾ ಇರ್ಬೇಕು, ತಣ್ಣಗಾದ್ಮೇಲೆ ತಿನ್ಬೇಕು. ಬಿಸಿ ಇರುವಾಗ ತಿನ್ಬಾರ್ದು ಅದು. ಹಂಗಂತೀರಾ? ಪೂರ್ತಿ ಆದಂಗಿಲ್ಲ. ಪೂರ್ತಿ ಆದ್ರೆ ಹೋಯ್ತು, ಕೆಟ್ಟೋಯ್ತು. ನಿಧಾನಕ್ಕೆ ಹಿಂಗ್ ತರ್ಬೇಕು. ಸೋರ್ಬಾರ್ದು. ಅದು ಹೇಳಿದ್ನಲ್ಲ, ಅರ್ಧ ಸೆಕೆಂಡ್ ಇರ್ಬೇಕು. ಫಸ್ಟ್ ಸಿಸ್ಟಮ್ ತಿಳ್ಕೊಳ್ಳಿ. ಎಣ್ಣೆಲಿ ಅದು ಕಾಯ್ತಾ ಇರ್ಬೇಕಾ? ಇದು ಚೆನ್ನಾಗಿ ಬಂತು. ಇರಿ ಕೆಳಗಡೆ ಬೇಯ್ಬೇಕಲ್ಲ. ಅಯ್ಯೋ, ದಪ್ಪ ಇರುತ್ತಲ್ವಾ, ನಿಮ್ಗೆ ಬೇಗ ತಿನ್ಬೇಕು ಅಂತ ಆಸೆ. ಹೊಟ್ಟೆ ಅಷ್ಟು ಪ್ರಾಣ ಹೋಗ್ತಾ ಇದೆ. ಇದು ನೋಡ್ಬಿಟ್ಟು ಹೊಟ್ಟೆ ಹಸಿತಾ ಇದೆ ನಮ್ಗೆ. ಅದು ಬೇಯ್ಬೇಕಲ್ಲ, ಮತ್ತೆ ಮೆತ್ತಗಿರುತ್ತೆ ಬೇಯ್ದೇ ಇದ್ರೆ. ಓಕೆ, ಈಗ ಇನ್ನೊಂದು ಅದು ನೋಡ್ಕೊತೀರಾ? ನಾನು ನೋಡ್ಕೊಳ್ತೀನಿ. ಹಾಕೊಳ್ಳಿ ಅದನ್ನ. ಈ ತರ ತುಂಬಾ ಸರಿ ನೋಡ್ಕೊಂಡಿದೀವಿ ನಾವು. ಸಕ್ಸಸ್ಫುಲಿ ಈ ಕ್ರಿಸ್ಮಸ್ ಡನ್. ಆ ಕೇಸರಿ ಹಾಕೋದ್ರಿಂದ ಆ ಕಲರ್, ಕೇಸರಿ ಹಾಕದೇ ಇದ್ರೆ ಆ ಕಲರ್ ಬರಲ್ಲ. ಓಕೆ, ಸ್ವಲ್ಪ ಲೈಟ್ ಬ್ರೌನ್. ಹಿಂಗೆ ತಿನ್ನತ್ತಾನೆ. ಇದಕ್ಕೇನು ಬೇರೆ ಏನ್ ಹಾಕೊಂಡು ತಿನ್ನಂಗಿಲ್ಲ. ಕರುಮ್ ಅಂತ ತಿಂತಾರದು. ಕ್ರಿಸ್ಮಸ್ ತಿಂಡಿ ರೋಸ್ ಕೋಕ್ಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮೈಸೂರಿನಿಂದ ಬಂದು ಏನ್ರಿ ಮುಳ್ಳಿ ಅವರೇ, ಏನೇನೋ ಮಾಡ್ತೀರಾ, ರೋಸ್ ಕುಕೀಸ್ ಮಾಡಕ್ ಬರಲ್ವಲ್ಲ ನಿಮ್ಗೆ ಅಂತ ಬೈದು
ಮೇರಿ ಅವರು ಅದ್ಭುತವಾಗಿರುವಂತಹ ರೋಸ್ ಕುಕೀಸ್ ಅನ್ನ ಮಾಡಿ ತೋರಿಸಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ಕ್ರಿಸ್ಮಸ್ ಸ್ಪೆಷಲ್, ನಿಮ್ಮಲ್ಲಿ ನೀವೇ ರೋಸ್ ಕುಕೀಸ್ ನ ಮಾಡ್ಕೋಬಹುದು. ಕ್ರಿಸ್ಮಸ್ ನ ನಿಮ್ಮಲ್ಲಿ ಆಚರಣೆ ಕೂಡ ಮಾಡ್ಕೋಬಹುದು. ರೋಸ್ ಕುಕೀಸ್ ಮಾಡುವ ವಿಧಾನ: ಒಂದು ಬೌಲ್ಗೆ ಮೊಟ್ಟೆ ಹಾಕಿ ಬೀಟ್ ಮಾಡಿಕೊಳ್ಳಿ. ಸಕ್ಕರೆಯನ್ನು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿ ಬೀಟ್ ಮಾಡಿದ ಮೊಟ್ಟೆ ಮಿಶ್ರಣಕ್ಕೆ ಹಾಕಿ ಸಕ್ಕರೆ ಪ್ರಮಾಣದಷ್ಟೇ ಮೈದಾ ಹಿಟ್ಟು, ನೀರು, ಏಲಕ್ಕಿ ಪುಡಿ, ಕುಂಕುಮ ಕೇಸರಿ ಸೇರಿಸಿ ದೋಸೆ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ಕುಕೀಸ್ ಮೌಲ್ಡ್ನಿಂದ ಈ ಮಿಶ್ರಣದಲ್ಲಿ ಅದ್ದಿ ಕಾದ ಎಣ್ಣೆಯಲ್ಲಿ ಹಾಕಿ ಅರ್ಧ ನಿಮಿಷ ಕರಿಯಿರಿ. ಈಗ ರೋಸ್ ಕುಕೀಸ್ ರೆಡಿ ಟು ಟೇಸ್ಟ್. ಮೇರಿ ಅವರೇ, ಹ್ಯಾಪಿ ಕ್ರಿಸ್ಮಸ್. ಬಂದಿದ್ದೀರಾ? ಅಲ್ಲಿ ಹೇಳಿ. ಹೆಸರು ಬಗ್ಗೆ ಒಂದು ಕವನ ಹೇಳೋಣ. ನನ್ನ ಹೆಸರು ಬಗ್ಗೆ ಕವನನ ಹೇಳಿ ಹೇಳಿ ಹೇಳಿ. ಮುರಳೀಧರ ಅಂತ. ಓಕೆ. ಮುಂದೆ ಮುಂದೆ ಸಾಗುತ್ತಾ ರಂಗು ರಂಗಿನಲ್ಲಿ ಮಾತನಾಡಿಸುತ್ತಾ ಲೀಳಿ ಎಂದು ನಗಿಸುತ್ತಾ ಧರೆಗಿಳಿದಿಯರು ಎಲ್ಲರನ್ನು ರಂಜಿಸುತ್ತಿರುವವರು ಅವರೇ ಮುರಳೀಧರ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮೈಸೂರಿಂದ ಬಂದಿದ್ದಾರೆ. ಮೈಸೂರಲ್ಲಿ ಬೇಲ್ಪುರಿ ಸಿಕ್ಕಾಪಟ್ಟೆ ಫೇಮಸ್. ಬೇಲ್ಪುರಿ ರಸ್ತೆಲ್ಲ ತಿಂತೀರಾ, ರಸ್ತೆಯಲ್ಲಿ ಹೈಜೆನಿಕ್ ಆಗಿರಲ್ಲ, ಹೊಟ್ಟೆ ಕೆಡುತ್ತೆ. ಆದ್ರೆ ಬಾಯಿ ರುಚಿಗೋಸ್ಕರ ಬೇಲ್ಪುರಿ ತಿನ್ಲೇಬೇಕಾಗುತ್ತೆ. ಆದ್ರೂ ಬೇಲ್ಪುರಿ ತಿನ್ಬೇಕು ಅನಿಸ್ದಾಗೆಲ್ಲ ಎಲ್ಲಿ ತಿನ್ನಕ್ ಸಾಧ್ಯ? ಸಾಯಂಕಾಲ ತನಕ ಗಾಡಿಯವನ್ ಬರಬೇಕು, ಅವನ ಕೈಲೆಲ್ಲ ಈಗ ಅನ್ಬೇಕು, ನಮ್ ಕೈಲಿ ಕೊಡ್ಬೇಕು. ಅಲ್ಲಿ ತನಕ ಬೇಲ್ಪುರಿ ತಿನ್ನಕ್ಕೆ ಆಗಲ್ವಲ್ಲ ಅನ್ಕೊಳ್ತಾ ಇದಾರೆ. ಮೇಡಮ್, ಮೈಯಸ್ ಅವರು ಬೇಲ್ಪುರಿನ್ ಬಿಟ್ಟಿದ್ದಾರೆ. ನೀವು ಗಂಡ ಹೆಂಡತಿ ಎಲ್ಲರೂ ಹೋಗ್ಬೇಕಂದ್ರೆ, ಮೈಸೂರಿಂದ ಬೆಂಗಳೂರು ಬರ್ಬೇಕಂದ್ರೆ ಇದು ಇಟ್ಕೊಂಡು ಒಂದು ಬಾರ್ ತಿಂದ್ರೆ ಸಾಕು. ಹೈಜೆನಿಕ್ ಇಂದ ಮಾಡಿದ್ದಾರೆ. ಬಿಸಿಲರಿ ವಾಟರ್ ನ ಹಾಕಿ ನ್ಯಾನೋ ಟೆಕ್ನಾಲಜಿನ ಯೂಸ್ ಮಾಡಿರುವಂತದ್ದು. ತಿನ್ ನೋಡಿ ಹೆಂಗಿದೆ ಅಂತ. ತಿನ್ನಿ, ಬೇಲ್ಪುರಿ ತರ ಇದೆಯಾ ನೋಡಿ, ಹೆಂಗಿದೆ? ಅದೇ ತರ ಇದೆ. ಬೇಲ್ಪುರಿ ಏನ್ ಪಾನಿಪುರಿ ತರ ಇರುತ್ತೆ, ಅದೇ ತರ ಇದೆ. ಓಕೆ, ಟೇಸ್ಟ್ ಮಾಡ್ಬಿಡ ಮೇಡಮ್. ನೋಡ್ತೇನೆ ಯಾವ್ದು ಚೆನ್ನಾಗಿದೆ ಅದ್ಕೋಣ ಅಂತ. ನಮ್ ವೈಫ್ಗಂತೂ ಬಹಳ ಇಷ್ಟ. ಆದ್ರೆ ಇದು ಮಾಡ್ಲೇ ಇಲ್ಲ ಅವಳು. ಏನ್ ಮಾಡಿ ಸರ್ಕಸ್ ಮಾಡೋದು ಬರ್ಲೇ ಇಲ್ಲ. ಮಾಡಿಸಿ. ಅದ್ಭುತ, ತುಂಬಾ ಸಖತ್ ಇದೆ. ಈಗ ನೋಡಿ ಗರಿ ಗರಿ ಅಂತ ಇತ್ತಲ್ಲ, ಬಹಳ ಖುಷಿ ಆಯ್ತು ನಮ್ಗೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಎಂಡ್ರಾದವರ ಗಿಫ್ಟ್ ಆಂಪರ್ ನಿಮ್ಗೆ, ಜೊತೆಗೆ ನಿಮ್ಗೆ ನಿಮ್ಮ ಯಜಮಾನರಿಗೆ 24 ಬೇಲ್ಪುರಿ ಕೊಡ್ತಾ ಇದೀನಿ. ಹೋಗ್ತಾ ಟ್ರೈನ್ 2, ಬರ್ತಾ ಟ್ರೈನ್ 2. ಮಯಾಸ್ ಅವರ ಬೇಲ್ಪುರಿ ಬಾರ್ ನಿಮ್ಗೆ, ಬೇಲ್ ಬಾರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಆರೋಗ್ಯನ ಕಾಪಾಡ್ಕೋಬೇಕು, ವೃದ್ಧಿಸ್ಕೋಬೇಕು, ಚೆನ್ನಾಗಿರ್ಬೇಕು ಅಂತ ನೀವು ಅನ್ಕೊಂಡಿದ್ರೆ ಸ್ವಲ್ಪ ಹೊತ್ತು ಕಾಯ್ಬೇಕಾಗತ್ತೆ. ನಮಸ್ಕಾರ ಗುರುಜಿ. ಗುರುಜಿ, ಏನ್ ಗುರುಜಿ ಸೊಪ್ಪೆಲ್ಲ ತಂದ್ಬಿಟ್ಟಿದ್ದೀರಾ? ಏನ್ ಮಾಡ್ತಾ ಇದೀರಾ? ನಮ್ಮ ಮುರಳಿಯವರಿಗೆ ತಿನ್ಸೋಣ ಅಂತ. ಅಯ್ಯೋ, ಸೊಪ್ಪು ತಿನ್ನೋದು ಬಂದ್ಬಿಟ್ಟ ಗುರುಜಿ. ಏನ್ ಗುರುಜಿ ಅದು? ಹಸಿ ಸೊಪ್ಪು ತಿನ್ಸೋಣ ಅಂತ. ಅಯ್ಯೋ, ಸ್ವಲ್ಪ ಕಷ್ಟ. ಪಾಲಕ್ ಸೊಪ್ಪು. ಪಾಲಕ್ ಸೊಪ್ಪು. ಪಾಲಕ್ ಸೊಪ್ಪಕ್ಕೆ ಏನ್ ಮಾಡ್ತೀರಾ? ಪಲ್ಯ ಮಾಡ್ತೀರಾ? ಬೇಡ, ಸ್ಮೂತಿ ಮಾಡೋಣ. ಓಕೆ, ಪಾಲಕ್ ಸೊಪ್ಪಿನ ಸ್ಮೂತಿ. ನೋಡಿ, ನಾವು ಬೇಯಿಸೋ ಪ್ರೋಸೆಸ್ ನಲ್ಲಿ ಅದರಲ್ಲಿರುವಂತ ವೈಟಮಿನ್ಸ್, ಮಿನರಲ್ಸ್ ಎಲ್ಲವನ್ನ ನಾಶ ಮಾಡಕ್ ಬಿಡ್ತೀವಿ. ಹೌದು. ಹಾಗಾಗಿ ಆದಷ್ಟು ಆಸ್ ಗಿವನ್ ಬೈ ದ ನೇಚರ್ ನಾವು ತಿನ್ನೋದು ಬಹಳ ಉತ್ತಮ. ಎಸ್ಪೆಷಲಿ ಮಕ್ಕಳಿಗೆ, ಕಷ್ಟಪಟ್ಟು ಕೆಲಸ ಮಾಡುವಂತಹ ಜನಗಳಿಗೆ ಇಂಥ ನ್ಯಾಚುರಲ್ ಫುಡ್ ನಾವು ಕೊಟ್ಟಾಗ ಒಳ್ಳೇದಾಗತ್ತೆ ದೇಹಕ್ಕೆ. ಆದ್ರೆ ಹಾಗೆ ತಿನ್ನೋದ್ರೆ ತಿನ್ನಕ್ ಆಗೋದೇ ಇಲ್ಲ. ಅದಕ್ಕೆ ನಿಮ್ಮ ಹತ್ರನೇ ಟೆಸ್ಟ್ ಮಾಡಿಸ್ತೀನಿ ಆಮೇಲೆ. ಆಯ್ತು ಆಯ್ತು. ಸೊ ಈ ತರ ನಾವು ಮಾಡಿದಾಗ ಆ ಬ್ಯೂಟಿನೇ ಬೇರೆ, ಆ ರುಚಿನೇ ಬೇರೆ. ಓಕೆ, ಪಾಲಕ್ ಸೊಪ್ಪಿನ ಸ್ಮೂದಿ ಮಾಡಕ್ಕೆ ಏನೇನು ತಂದಿದ್ದೀರಾ ಗುರುಜಿ? ಪಾಲಕ್ ಸೊಪ್ಪಿನ ಸ್ಮೂದಿ ಬೇಕಾಗುವ ಸಾಮಗ್ರಿಗಳು: ಪಾಲಕ್ ಸೊಪ್ಪು, ಸೇಬು, ಬಾಳೆಹಣ್ಣು, ಒಣ ಖರ್ಜೂರ, ಬಾದಾಮಿ, ಅಗಸೆ ಬೀಜ, ಕಲ್ಲಂಗಡಿ ಹಣ್ಣಿನ ಬೀಜ. ಇದನ್ನೆಲ್ಲ ಹಾಕೋದು, ಮಿಕ್ಸ್ ಮಾಡಿ ಕುಡಿಯೋದು. ಮಾಡಿ ಗುರುಜಿ. ಆಯ್ತು. ಸೇಬು ಆಪಲ್ ಅಲ್ಲ ಗುರುಜಿ ಅದು? ಹೌದು, ಆಪಲ್. ಕನ್ನಡದಲ್ಲಿ ಸೇಬು ಅಂದ್ಬಿಟ್ರೆ ನಾವು ಸೇಬೆ ಅನ್ಕೊಂಡ್ಬಿಡ್ತೀವಿ. ಅದಕ್ಕೆ ನಾನೇ 2 ಸರಿ ಕೇಳ್ಬಿಟ್ಟೆ. ಆಪಲ್, ಸೇಬಿನ ಹಣ್ಣು, ಬಾಳೆಹಣ್ಣು, ಪಚ್ಚಬಾಳೆಹಣ್ಣು ಹಾಕಿದೀವಲ್ಲ, ಪಚ್ಚಬಾಳೆ, ಸ್ಪಿನಾಚ್, ಓಕೆ, ಪಾಲಕ್ ಸೊಪ್ಪು, ಬಾದಾಮಿ, ಅಗಸೆ ಬೀಜ, ಕಲ್ಲಂಗಡಿ ಹಣ್ಣಿನ ಬೀಜ, ಒಣಗಿಸಿದಂತ ಕಲ್ಲಂಗಡಿ ಹಣ್ಣಿನ ಬೀಜ, ಒಣಗಿಸಿ ಸುಲಿದ ಬೀಜ, ಸಿಪ್ಪೆ ಮತ್ತು ಸ್ವೀಟ್ನರ್, ಖರ್ಜೂರ. ಓಕೆ. ಇದಕ್ಕೆ ಸ್ವಲ್ಪ ತಣ್ಣೀರು, ಸ್ವಲ್ಪ ಮಾಮೂಲಿ ನೀರು, 2 ಮಿಕ್ಸ್ ಮಾಡೋಣ. ಓಕೆ. ಸಾಕು. ಅಗೈನ್ ಇದನ್ನ ಫಿಲ್ಟರ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ ಗುರುಜಿ. ಸ್ವಲ್ಪ ನೀರು ಜಾಸ್ತಿನೇ ಆಯ್ತು. ಓಕೆ ಗುರುಜಿ, ಪರವಾಗಿಲ್ಲ ಗುರುಜಿ.
ಸೊ ಸ್ವಲ್ಪ ಜ್ಯೂಸ್ ತರ ಆಗೋಯ್ತು ಇದು. ಓಕೆ ಬಟ್ ಆಕ್ಚುಲಿ ಸ್ಪೀಕಿಂಗ್ ಇದು ಸ್ವಲ್ಪ ಸೆಮಿ ಸಾಲಿಡ್ ಆಗಿದ್ರೆ ಒಳ್ಳೇದಿರುತ್ತೆ. ಓಕೆ ಗುರುಜಿ. ಸೊ ಇಷ್ಟು ನೀರು ಹಾಕೋದು ಬೇಡ. ಓಕೆ ಗುರುಜಿ. ಪಾಲಕ್ ಸೊಪ್ಪಿನ ಸ್ಮೂತಿ. ಥ್ಯಾಂಕ್ ಯು ಗುರುಜಿ. ಸ್ಮೂತಿ ಯಾವಾಗಲೂ ಸ್ವಲ್ಪ ಗಟ್ಟಿ ಇರಬೇಕು. ಓಕೆ, ಇದು ಪಾಲಕ್ ಸೊಪ್ಪಿನ ಜ್ಯೂಸ್ ಅನ್ನು ಮಾಡಿ ಇವತ್ತು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಲಕೃಷ್ಣ ಗುರೂಜಿ ಅವರು ಅದ್ಭುತವಾಗಿರುವಂತಹ ಸ್ಮೂತಿನ ಮಾಡಿಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು, ಏನೇನು ಹಾಕಿದ್ರು ಅಂತ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ನಿಮ್ಮ ಆರೋಗ್ಯನ ನೀವೇ ಕಾಪಾಡ್ಕೊಳ್ಳಿ. ಪಾಲಕ್ ಸೊಪ್ಪಿನ ಸ್ಮೂದಿ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರಿಗೆ ಸೇಬು, ಬಾಳೆಹಣ್ಣು, ಪಾಲಕ್ ಸೊಪ್ಪು, ಬಾದಾಮಿ, ಅಗಸೆ ಬೀಜ, ಕಲ್ಲಂಗಡಿ ಹಣ್ಣಿನ ಬೀಜ, ಒಣ ಖರ್ಜೂರ, ನೀರು ಹಾಕಿ ಬ್ಲೆಂಡ್ ಮಾಡಿದರೆ ಪಾಲಕ್ ಸೊಪ್ಪಿನ ಸ್ಮೂದಿ ಕುಡಿಯಲು ರೆಡಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಾಲಕೃಷ್ಣ ಗುರೂಜಿ ಅವರು ಬಂದಿದ್ದಾರೆ. ಅದ್ಭುತವಾಗಿರುವಂತ ಪಾಲಕ್ ಸೊಪ್ಪಿನ ಒಂದು ಸ್ಮೂದಿಯನ್ನ ಮಾಡಿಕೊಟ್ಟಿದ್ದಾರೆ. ಅದನ್ನ ಟೇಸ್ಟ್ ಮಾಡಬೇಕು. ಟೇಸ್ಟ್ ಮಾಡೋದಕ್ಕಿಂತ ಮೊದಲು ಒಂದು ಕರೆ ಬಂದಿದೆ. ಬಾಲಕೃಷ್ಣ ಗುರೂಜಿ ಅವ್ರ ಹತ್ರನೇ ಮಾತಾಡಬೇಕು, ಅವರಿಂದನೇ ಉತ್ತರನ ತಗೋಬೇಕು ಅಂತ. ಹಲೋ ಹಲೋ, ನಿಮ್ಮ ಹೆಸರೇನು? ಸರ್ ನಮಸ್ಕಾರ ಸರ್, ನನ್ನ ಹೆಸರು ರಾಜೇಶ್ ಅಂತ ಸರ್, ಮೈಸೂರಿಂದ ಸರ್. ರಾಜೇಶ್ ಅವರೇ, ಏನ್ ಮಾಡ್ಕೊಂಡಿದ್ದೀರಿ? ಸರ್ ಡ್ರೈವರ್ ಸರ್, ಆಟೋ ಡ್ರೈವರ್ ಸರ್. ಓಕೆ, ಏನು ಬಾಲಕೃಷ್ಣ ಗುರೂಜಿ ಅವರು ನಮ್ಮ ಪಕ್ಕ ನಿಂತಿದ್ದಾರೆ. ಏನ್ ಪ್ರಶ್ನೆ ಕೇಳ್ಬೇಕಾಯ್ತು ನೀವು ಅವ್ರ ಹತ್ರ? ನಮಸ್ಕಾರ ಗುರುಜಿ. ನಮಸ್ಕಾರ ರಾಜೇಶ್, ಹೇಳಿ. ಗುರುಜಿ, ನನಗೆ ಬೆಳಗ್ಗೆ ಹೊತ್ತು ಈ ಕೋಲ್ಡ್ ಅಲರ್ಜಿ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣನೇ ಮೂಗಲ್ ನವೆ ಆಗುತ್ತೆ, ಮೂಗಲ್ ಸೋರ್ತಾನೆ ಇರುತ್ತೆ. ಆಲ್ರೈಟ್. ಇದು ಒಂದು 2 ತಿಂಗಳಿಂದ ಇದೆ, 1.5-2 ತಿಂಗಳಿಂದ ನನಗಿದೆ ಗುರುಜಿ. ಓಕೆ, ಇದ್ರ ಜೊತೆ ಸೀನ್ ಏನಾದ್ರೂ ಬರುತ್ತಾ? ಸೀನ್ ಬರುತ್ತೆ. ಸೀನ್ ಬಂದ ತಕ್ಷಣ ಶುರು ಆಗುತ್ತೆ ಮೂಗಲ್ ಸೋರೋದು. ನನಗೆ ಕೋಲ್ಡ್ ಸ್ವಲ್ಪ ಬಂದ್ರೆ ಸಾಕು ಬೆಳಗ್ಗೆ. ಮೈಸೂರಿನಲ್ಲೂ ತುಂಬಾ ಪೊಲ್ಯೂಷನ್ ಶುರು ಆಗೋಗಿದೆ. ಆ ಕಾರಣಕ್ಕೆ ದೇವರು ಕೊಟ್ಟಂತಹ ಲಂಗ್ಸ್ ಅನ್ನ, ಶ್ವಾಸಕೋಶವನ್ನ ಹಾಳು ಮಾಡ್ಕೊಳ್ಳೋ ಅಧಿಕಾರ ನಮ್ಗಿಲ್ಲ. ಆಟೋ ಡ್ರೈವರ್ ಅಂದ್ಮೇಲೆ ದಿನಕ್ಕೆ ಒಂದು 8 ಗಂಟೆ ಆದ್ರೂ ರೋಡಲ್ಲಿ ಇರ್ತೀರಾ. ಹಾಗಾಗಿ ಬಹಳ ಧೂಳನ್ನ ನೀವು ಕುಡಿತಿರ್ತೀರಾ. ದಯವಿಟ್ಟು ಒಂದು ಮಾಸ್ಕ್ ಅನ್ನ ಮೊದಲು ಹಾಕೊಳ್ಳಿ. ಒಂದು. ಎರಡನೇದು, ಇನ್ನು ಮುಂದೆ ನಿಮ್ಗೆ ಸೀನ್ ಬರೋದಕ್ಕೆ ಶುರು ಆದಾಗ ಅಥವಾ ಅದಕ್ಕೆ ಸ್ವಲ್ಪ ಮುಂಚೆನೆ ಹೋಗಿ ನಂಗೆ ಇನ್ನೇನ್ ಸೀನ್ ಬರುತ್ತೆ ಅಂತ ಅನ್ಸಿದ ತಕ್ಷಣನೇ ಐದರ್ ಕಿರುಬೆರಳು, ಎಡಗೈನ ಕಿರುಬೆರಳು ಅಥವಾ ಬಲಗೈನ ಕಿರುಬೆರಳನ್ನ ಗಟ್ಟಿಯಾಗಿ ಎಷ್ಟು ಹಿಂದಕ್ಕೆ ಮಾಡ್ಕೊಳಕ್ಕಾಗುತ್ತೋ ಮಾಡ್ಕೊಳ್ಳಿ. ತುಂಬಾ ನೋವಾಗುತ್ತೆ. ಎಷ್ಟು ಹಿಂದಕ್ಕೆ ಎಳ್ಕೊಳಕ್ಕಾಗುತ್ತೋ ಅಷ್ಟು ಎಳ್ಕೊಳ್ಳಿ. ತಕ್ಷಣ ನಿಮ್ಮ ಸೀನು ನಿಂತು ಹೋಗುತ್ತೆ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ರಾಜೇಶ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಇದು ನಾನು ನೀವು ಮಾತಾಡ್ಬೇಕಾದ್ರೆ ಶುರು ಮಾಡಿದ್ದೆ. ಕಣ್ಣಲ್ಲಿ ಓರ ನೋಟದಲ್ಲಿ ನೋಡ್ತಾ ಇದ್ದೆ. ಚೆನ್ನಾಗಿದೆ. ಒಂದೇ ನಿಮಿಷ ಅದ್ ನಿಲ್ಲಿಸ್ಬಿಟ್ಟು ಇದನ್ನ ಕುಡಿ. ಸ್ವಲ್ಪ ತಿನ್ರಿ. ಸ್ವಲ್ಪ ತಿನ್ನಿ, ಜಾಸ್ತಿ ತಿನ್ನಕ್ ಹೋಗ್ಬೇಡಿ. ಆಮೇಲೆ ಆದ್ರೆ ಸ್ಮೂತಿ ಮಾಡಿದಾಗ ಏನು ಅನ್ಸಲ್ಲ. ಮಕ್ಕಳು ಕೂಡ ಆರಾಮಾಗಿ ಕುಡಿಯಲ್ವಾ? ಕುಡಿಬಹುದು. ಹಾಗಾಗಿ ಇದರಲ್ಲಿರೋ ಎಲ್ಲ ಪೌಷ್ಟಿಕಾಂಶಗಳು ಇದರೊಳಗಿದೆ. ಯಾವುದನ್ನು ಬಾಯಿಲ್ ಮಾಡಿಲ್ಲ. ಹಾಗಾಗಿ ಎಲ್ಲ ಸತ್ವ ಅದ್ರಲ್ಲಿ ಹಾಗೆ ಇರುತ್ತೆ. ಅದನ್ನ ಹಾಗೆ ಕುಡಿದಾಗ ಆ ಕಹಿ ಒಗಚೋ ಕಷ್ಟನೂ ಇಲ್ಲದೆ ಆನಂದದಿಂದ ಇದನ್ನ ಕುಡಿಬಹುದು. ಪಾಲಕ್ ಸೊಪ್ಪಲ್ಲಿ ಏನೇನು ಗುಣಗಳಿದೆ ಗುರುಜಿ? ಓಕೆ, ಪಾಲಕ್ ಸೊಪ್ಪಲ್ಲಿ ಬ್ಲಡ್ ಪ್ರೆಷರ್ನ ಕಡಿಮೆ ಮಾಡುವಂತಹ ಗುಣಗಳಿದೆ. BP ಕಡಿಮೆ ಮಾಡ್ಕೋಬೇಕು ಅಂದ್ರೆ ಪೆಪ್ಟೈಡ್ಸ್ ಅಂತ ಇರುತ್ತೆ ಅದು, ಮತ್ತು ಒಂದು ಆಂಜಿಯೋಟೆನ್ಸಿನ್ ಅಂತ ಎಂಥದ ಒಂದು ಎನ್ಸೈಮ್ ಇದೆ. ಅದನ್ನ ಇನ್ಹಿಬಿಟ್ ಮಾಡುವಂತಹ ಗುಣ ಇದರೊಳಗಿದೆ. ಹಾಗಾಗಿ ಬ್ಲಡ್ ಪ್ರೆಷರ್ನ ಇದು ಕಡಿಮೆ ಮಾಡೋಕ್ಕೆ ಅನುಕೂಲಕಾರಿ. ಇದರಲ್ಲಿ ಕ್ಯಾನ್ಸರನ್ನು ತಡೆಯೋಕ್ಕೆ ಬೇಕಾಗಿರುವಂತಹ ಗುಣಗಳು ಇದರಲ್ಲಿದೆ. ಜೊತೆಗೆ ಆಕ್ನಿ ಅಂತಂದರೆ ನಮ್ಮ ಮೊಡವೆಗಳು, ರಿಂಕಲ್ಸ್ ಇನ್ ದ ಸ್ಕಿನ್ ಎಲ್ಲವನ್ನ ಕಂಟ್ರೋಲ್ ಮಾಡಕ್ಕೆ ಬೇಕಾಗಿರುವಂಥ ವೈಟಮಿನ್ ಎ ಇದರಲ್ಲಿರುತ್ತೆ. ಮಾಯಿಶ್ಚರ್ ಕಂಟೆಂಟ್ನ ರಿಟೈನ್ ಮಾಡುತ್ತಿದ್ದು. ಥ್ಯಾಂಕ್ ಯು ಸರ್. ಪಾರ್ಟ್ನರ್ ಯುನಿಬಿಕ್ ಕುಕೀಸ್ ಅಂತ ತಿಳಿಸ್ತಾ ಇದೀವಿ. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಫಟಾಫಟ್ ಅಂತ ತೋರಿಸ್ಬೇಕು. ಫಟಾಫಟ್ ಅಂತ ಏನ್ ಮಾಡ್ತಾ ಇದ್ದೀರಾ ಮುರಳಿಯವರು, ಯಾರನ್ನ ಕರೆಸ್ತಾ ಇದ್ದೀರಾ ಅಂತ ನೀವೆಲ್ಲ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ತುಂಗಾ ಅವರು ಬಂದಿದ್ದಾರೆ ಮಯ್ಯಾಸ್ ರೆಸ್ಟೋರೆಂಟ್ ಇಂದ. ಮಯ್ಯಾಸ್ ರೆಸ್ಟೋರೆಂಟ್ ಅವರು ಮೊನ್ನೆ ಅಂದ್ರೆ ಶುಕ್ರವಾರ ದಿನ ಅದ್ಭುತವಾಗಿರುವಂತಹ ರಸಂ ತೋರಿಸಿದ್ರು. ಆ ರಸಂನ ನೋಡಿದಂತ ಸಾವಿರಾರು ಜನ ನಮಗೆ ಫೇಸ್ಬುಕ್ ನಲ್ಲಿ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಇವತ್ತು ಮತ್ತೆ ತುಂಗಾ ಅವ್ರನ್ನ ಕೊಡಿಸಿದೀವಿ. ಫಟಾಫಟ್ ಅಂತ ಏನ್ ಮಾಡ್ತಾರೋ ಗೊತ್ತಿಲ್ಲ. ಮಯ್ಯಾಸ್ ತುಂಗಾ ಅವರೇ ನಮಸ್ಕಾರ. ಬನ್ನಿ. ನೀವ್ ಹಿಂಗೆ ಅಡಿಗೆ ಮಾಡೋದೆಲ್ಲ ತೋರಿಸ್ತಾ ಇದ್ರೆ ನಮಗೆ ನೆಕ್ಸ್ಟ್ ನಿಮ್ನೆಲ್ಲಾರು ಮನೆ ಕರೀತಾರೆ. ಬನ್ನಿ ಸರ್, ಒಂದು 2,000 ಜಾಮೂನ್ ಮಾಡಿ, ಒಂದು 3,000 ಬಾದುಷಾ ಮಾಡಿ, ಅದು ಇದು ಅಂತೆಲ್ಲ. ಇವತ್ತು ಏನ್ ಮಾಡ್ತಾರೆ ನಮ್ಮ ಕಾರ್ಯಕ್ರಮದಲ್ಲಿ? ಇವಾಗ ಶಾವಿಗೆಯಲ್ಲಿ ಪಕೋಡ. ಶಾವಿಗೆ ಪಕೋಡನ ಅಂದ್ರೆ ಈಗ ಈ ಶಾವಿಗೆಯಲ್ಲಿ ಹೆಚ್ಚಿನ ತರ ಜನ ಇದು ಪಾಯಸ ಮತ್ತು ಉಪ್ಪಿಟ್ಟು ಮಾಡೋಕ್ ಮಾತ್ರ. ಎರಡೇ ಅಂದ್ರೆ ಇದರಲ್ಲಿ ಇವಾಗ ಏನಂದ್ರೆ ನಾವು ಇದರಲ್ಲಿ ರೈಸಲ್ಲಿ ನಾವು ಎಷ್ಟು ಐಟಮ್ಸ್ ಇದೆಯೋ ಅಷ್ಟು ಐಟಮ್ಸ್ ಮಾಡ್ಬೋದು ಅಂತ. ಏನಂದ್ರೆ ಈ ಉಪ್ಪಿಟ್ಟಿಗೆ ಮತ್ತು ನೀವು ಪಾಯಸಕ್ಕೆ ಮಾಡ್ಕೊಳ್ಬೇಕಾದ್ರೆ ಹುರ್ಕೊಳ್ಬೇಕು. ಈ ಪಕೋಡ ಮತ್ತು ನಾವು ಬಾತ್ಗಳೆಲ್ಲ ಮಾಡೋದಾದ್ರೆ ಬಸಿಕೊಳ್ಬೇಕು.
ಬೇಯಿಸಿ ಬಸಿಬೇಕು. ಸೇವಿಗೆನ ಶಾವಿಗೆ ಶಾವಿಗೆ ಓಕೆ. ಆಮೇಲೆ ಅದಕ್ಕೆ ಹಾಕುವಂತ ಮೆಥಡ್ ಅಲ್ಲಿ ಹಾಕ್ಬಿಟ್ಟು ಡನ್ ಶಾವಿಗೆ ಪಕೋಡ ಮಾಡಕ್ಕೆ ಏನೇನ್ ತಿಂದಿರಾ ಫಸ್ಟ್ ಹೇಳ್ಬಿಡಿ. ಶಾವಿಗೆ ಪಕೋಡ ಬೇಕಾಗುವ ಸಾಮಗ್ರಿಗಳು: ಶಾವಿಗೆ, ಈರುಳ್ಳಿ, ಕಡಲೆ ಹಿಟ್ಟು, ಹಸಿ ಮೆಣಸಿನಕಾಯಿ, ಅಕ್ಕಿ ಹಿಟ್ಟು, ಶುಂಠಿ, ಅಡುಗೆ ಸೋಡಾ, ಜೀರಿಗೆ, ಅಚ್ಚ ಖಾರದ ಪುಡಿ, ಕರಿಬೇವು, ಉಪ್ಪು, ಎಣ್ಣೆ. ಓಕೆ, ಏನ್ ಕೊಡ್ಲಿ ಮಾಡಕ್ ನಿಮ್ಗೆ? ಈಗ ಫಸ್ಟ್ ಶಾವಿಗೆ ಬೇಯಿಸೋಕೆ ಪಾತ್ರ. ಅದು ಸಾಕಲ್ವಾ? ಹಾಂ ಸರ್. ಈ ಕಡೆ ಇಟ್ಕೊಂಬೋಣ, ನಿಧಾನ ಬೇಯ್ತಾ ಇರ್ಲಿ. ಅದು ಇಟ್ಬಿಡಿ. ಓಕೆ, ಅರ್ಧ ಲೀಟ್ರ್ ನೀರಲ್ಲಿದೆ. ಅದನ್ನ ಒಂದು ಪ್ಲೇಟ್ ಮುಚ್ಬೋಣ? ಅದು ಮುಚ್ಚಿಬಿಡ್ಬೇಕು. ಮುಚ್ಚಕ್ಕ ಬಿಡಿ. ಅದು ನೀರು ಕುದಿಬೇಕು. ಕುದ್ದ ಈ ಮೇಲೆ ಕಡೆ ನೀರ್ ಕುದೀತಾ ಇದೆ, ನೀರ್ನ ಫಸ್ಟ್ ಕಾಯಿಸ್ಕೊಳ್ತಾ ಇದೀವಿ. ಅದಕ್ಕೊಂಚೂರು ಎಣ್ಣೆ ಹಾಕ್ಬಿಟ್ಟು ಶಾವಿಗೆ ಹಾಕ್ಬೇಕು. ಗಟ್ಟಿಯಾಗಿ ಮುದ್ದೆ ಆಗ್ಬಾರ್ದು. ಅಲ್ಲ ಅಂದ್ರೆ ಆ ಗೋಧಿ ಅಂಶ ಇರೋದನ್ನ ಅದು ಅಂಟು ಬರಬಾರ್ದು. ಓಕೆ, ನೀರ್ ಕುದೀತಾ ಇದೆ, ಏನ್ ಮಾಡಿ ಈಗ? 1 ಸ್ಪೂನ್ ಎಣ್ಣೆ ಬೇಕು. ಕೊಡಿ, 1 ಸ್ಪೂನ್ ಎಣ್ಣೆ ತಾನೇ ನಾವು ಕೊಡ್ತೀವಿ. ಎಣ್ಣೆ ವಿಚಾರ ನಮಗೆ ಬಿಡಿ. 1 ಸ್ಪೂನ್ ಸಾಕ ಎಣ್ಣೆ? ಹಾಕ್ಲಾ? ಅಷ್ಟು ಹಾಕಿ ಕುದೀತಾ ಇರುವಂತ ನೀರಿಗೆ 1 ಸ್ಪೂನ್ ಎಣ್ಣೆ ಹಾಕಿ ಆಮೇಲೆ ಈ ಶಾವಿಗೆ ಹಾಕಿ. ಎಷ್ಟು ನಿಮಿಷ ಬೇಯಬೇಕಾಗುತ್ತೆ? 2 ನಿಮಿಷ. 2 ನಿಮಿಷ? 2 ನಿಮಿಷ ಸಾಕಾ? ಜಾಸ್ತಿ ಹೊತ್ತು ಬೇಯಬಾರ್ದು. ಆಯ್ತಾ ತುಂಗ? ಅದಿಷ್ಟೇ, ಇಷ್ಟೇ ಬೇಯಬೇಕು. ಅಷ್ಟೇ ಸಾಕ? ಇಷ್ಟು ಅಷ್ಟೇ. ಅದು ಮತ್ತೆ ಬಸ್ ಕರೆಕ್ಟ್ ಆಗುತ್ತೆ. 2 ನಿಮಿಷ ಸರಿಯಾಗಿ ಬೇಯಿಸ್ಕೊಂಡ್ರೆ ಕುದಿಯೋ ನೀರಲ್ಲಿ ಹಾಕಿದ್ರೆ ಸಾಕಾಗುತ್ತೆ. ಆಫ್ ಮಾಡಿದ್ದೀನಿ. ಅದೀಗ ಬಸಿಬೇಕು ಅಷ್ಟೇ. ಓಕೆ, ಇವಾಗ ಬಾಣಲೆ ಎಣ್ಣೆ ಇಟ್ಬಿಟ್ಟು ಎಣ್ಣೆ ಇಟ್ಬೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಆರ್ಬೇಕಾದು? ಚೂರು ಆರ್ಬೇಕು. ಓಕೆ ಓಕೆ. ತುಂಗ ಅವರೇ, ಎಣ್ಣೆ ಕಾಯ್ತಾ ಇದೆ. ಅಲ್ಲಿ ಈಗ ಶಾವಿಗೆ ರೆಡಿ ಆಗಿದೆ, ತಣ್ಣಗಾಗಿದೆ. ಹೌದು. ಏನ್ ಮಾಡ್ತೀರಾ ಮಾಡಿ? ಇದಕ್ಕೆ ಈರುಳ್ಳಿ ಹಾಕಿ. ಓಕೆ, ಈರುಳ್ಳಿ, ಹಸಿಮೆಣಸು. ಓಕೆ, ಮೆಣಸಿನಕಾಯಿ, ಆನಂತರ ಶುಂಠಿ. ವೆರಿ ಗುಡ್, ಜೀರ್ಣ ಆಗಕ್ಕೆ ತುಂಬಾ ಒಳ್ಳೇದು. ಆಮೇಲೆ ಇದನ್ನ ಕರಿಬೇವು. ಎಸ್, ಮತ್ತೆ ಇದಕ್ಕೆ ಜೀರಿಗೆ ಹಾಕಿ ಸರ್. 1 ಸ್ಪೂನ್ ಅಷ್ಟು ಜೀರಿಗೆನಾ? ಅಲ್ಲ, 1.5 ಸ್ಪೂನ್ ಅಷ್ಟು ಜೀರಿಗೆ. ಓಕೆ, ಚಿಲ್ಲಿ ಪೌಡರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಎವರೆಸ್ಟ್ ಅವರ ಚಿಲ್ಲಿ ಪೌಡರ್ನ. ಚೂರ್ ಚಿಟಿಕೆ ಅಷ್ಟು ಸೋಡಾ, 1 ಚಿಟಿಕೆ ಅಷ್ಟು, ಜಾಸ್ತಿ ಬೇಡ, ಅಷ್ಟು ಅಡಿಗೆ ಸೋಡಾ. ಓಕೆ, ಆನಂತರ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಮಾಡಿ ಸರ್. ಇದೀಗ ಮಿಕ್ಸ್ ಮಾಡಿದ್ಮೇಲೆ ಓಕೆ, ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಮೇಲ್ಗಡೆ ಹಾಕಿ ಮಿಕ್ಸ್ ಮಾಡುವಂಗಿಲ್ಲ. ಮೇಲ್ಗಡೆ ಮಾತ್ರ ಹಾಕಿಡ್ಬೇಕಾ? ಅಂದ್ರೆ ನಮಗ್ ಬೇಕಾದಾಗ ಮಾತ್ರ ಇಲ್ಲಿ ಕೈಯಲ್ಲಿ ನೀರು ಮುಟ್ಕೊಂಡು ಮತ್ತೆ, ಯಾಕಂದ್ರೆ ಅದು ನೀರು ಹೊಡಿತದೆ. ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಮಿಕ್ಸ್ ಮಾಡಿ ಇಟ್ಬಿಟ್ರೆ. ಫಸ್ಟ್ ಅಕ್ಕಿ ಹಿಟ್ಟು, ಆಮೇಲೆ ಕಡಲೆ ಹಿಟ್ಟು. ಓಕೆ, ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ಕಡಲೆ ಹಿಟ್ಟು. ಓಕೆ, ಪಕೋಡ ರೆಡಿ ಆಗ್ತದೆ. ಮಯ್ಯಾಸ್ ಪಕೋಡ ಕೆಲವೇ ನಿಮಿಷಗಳಲ್ಲಿ ರೆಡಿ ಸರ್. ಸಕ್ಕತ್ತಾಗಿದೆ ಬಿಡಿ. ಇದು 5 ಗಂಟೆವರೆಗೂ ಹಾಗೆ ಇರ್ತದೆ, ಮುಚ್ಚಬಾರ್ದು. ಗರಿ ಹಾಗೆ ಇರ್ತದೆ. 5 ಅವರು ಕ್ರಿಸ್ಪಿ ಆಗಿರುತ್ತೆ. ಕ್ರಿಸ್ಪಿ ಆಗಿರುತ್ತೆ. ಅದು ರೀ ಮಯ್ಯಾ ಸ್ಪೆಷಲ್. ಓಕೆ ನೋಡಿ, ಇದು ರೆಡಿ ಆಗಿದೆ. ರೆಡಿ ಆಯ್ತಾ? ಓ, ವೆರಿ ಗುಡ್. ಸರ್, ಇದು ಶಾವಿಗೆಯಲ್ಲಿ ಪಕೋಡ ಸ್ನಾಕ್ಸ್ ಐಟಮ್ಸ್. ಅಂದ್ರೆ ಇದರಲ್ಲೂ ಇದು ಮಾಡಬಹುದು ಅಂತ ಹೇಳಿ. ಓಕೆ, ಶಾವಿಗೆ ಪಕೋಡವನ್ನ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಇದನ್ನ ರುಚಿ ನೋಡ್ಬೇಕು. ಅದಕ್ಕಿಂತ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ಇದನ್ನ ಯಾವ ರೀತಿ ಮಾಡೋದು ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಶಾವಿಗೆ ಪಕೋಡ ಮಾಡುವ ವಿಧಾನ: ಮೊದಲು ಒಂದು ಪಾತ್ರೆಗೆ ನೀರು ಹಾಕಿ ಕುದಿಸಿ, ಎಣ್ಣೆ, ಶಾವಿಗೆ ಹಾಕಿ 2 ನಿಮಿಷ ಬೇಯಿಸಿ ಸೋಸಿಕೊಂಡು ಒಂದು ಬೌಲ್ಗೆ ಹಾಕಿ. ಜೊತೆಗೆ ಈರುಳ್ಳಿ, ಹಸಿ ಮೆಣಸಿನಕಾಯಿ, ಶುಂಠಿ, ಕರಿಬೇವು, ಜೀರಿಗೆ, ಅಚ್ಚ ಖಾರದ ಪುಡಿ,
ಅಡುಗೆ ಸೋಡಾ, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ಅಕ್ಕಿ ಹಿಟ್ಟು, ಕಡ್ಲೆ ಹಿಟ್ಟು ಹಾಕಿ ಕಲಸಿ ಉಂಡೆಗಳನ್ನಾಗಿ ಮಾಡಿ ಪಕೋಡದಂತೆ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಗರಿ ಗರಿ ಶಾವಿಗೆ ಪಕೋಡ ರೆಡಿ ಟು ಟೇಸ್ಟ್. ಓಕೆ ತೂಗ ಮಾಡೋ ಕ್ರಮ ನೋಡಿದಾಗಲೇ ಚೆನ್ನಾಗಿದೆ ಅಂತ ಅನ್ಕೊಂಡ್ಬಿಟ್ಟಿದೀನಿ. ಚೆನ್ನಾಗಿರುತ್ತಲ್ವಾ? ಟೇಸ್ಟ್ ಮಾಡ್ಬಿಡ್ಲಾ? ಮಾಡಿ ಸರ್. ಶಾವಿಗೆ ಇರೋದು ರೆಸಿಪಿ ಅದು ಕರ್ಕರ ಅನ್ನೋದು. ತುಂಬಾ ಕ್ರಿಸ್ಪಿಯಾಗಿದೆ, ಒಳ್ಳೆ ರುಚಿ ಇದೆ. ನೀವು ಥ್ಯಾಂಕ್ ಯು, ಒಳ್ಳೆ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀರಾ. ಓಕೆ, ತುಂಬಾ ಚೆನ್ನಾಗಿದೆ ರೀ ಪಕೋಡ, ಶಾವಿಗೆ ಪಕೋಡ ಅದ್ಭುತವಾಗಿದೆ. ಕಡ್ಲೆ ಹಿಟ್ಟು ಇರುತ್ತೆ, ಅಕ್ಕಿ ಹಿಟ್ಟು ಇರುತ್ತೆ, ಜೊತೆ ಶಾವಿಗೆನೂ ಇರುತ್ತೆ, ತಿನ್ನಕ್ಕೆ ರುಚಿಯಾಗಿರುತ್ತೆ. ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ನಮ್ಮ ಮಯ್ಯ ಸ್ಪೆಷಲ್ ಈ ಶಾವಿಗೆನ ಖಾಲಿ ಮಾಡೋದಕ್ಕಿಂತ ಮೊದಲು ಕಾರ್ಯಕ್ರಮ ಮುಗಿಸಿ ಮುರಳಿಯವರೇ ಅಂತ ಇದ್ದೀರಾ. ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಬಂದು ಫೋನ್ ಮಾಡಿ ಮುರಳಿಯವರೇ ನಮಗೊಂದು ಅವಕಾಶ ಕೊಡಿ. ಖಂಡಿತವಾಗ್ಲೂ ಅಡುಗೆ ಮಾಡೋಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಅವಕಾಶ ಕೊಡೋಕ್ಕೆ ನಾವು ಯಾವಾಗಲೂ ಕಾಯ್ತಾ ಇರ್ತೀವಿ. ಬನ್ನಿ, ನಿಮ್ಮ ಕೈ ರುಚಿ ನಮಗೆ ತೋರಿಸಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡವಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ